ಆಸ್ಪತ್ರೆ ಉಡುಪಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಹಲೋ ಸರ್. ಹಲೋ ಹಲೋ ಸಚಿನ್. ಹಾಂ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ? ಅಂದ್ರೆ ಆಡಿಬಲ್ ವಾಯ್ಸ್ ಕ್ಲಿಯರ್ ಇದೆ ಸರ್. ಕ್ಲಿಯರ್ ಇದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸಚಿನ್. ಐ ಟೇಕ್ ಆನ್. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನಿಲ್. ಕಳೆದ ಒಂದು 15 ವರ್ಷಗಳಿಂದ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಷಯ ಏನು ಅಂದರೆ ತಂಬಾಕು ಮತ್ತು ಅದರ ದುಷ್ಪರಿಣಾಮಗಳು. ಇವತ್ತು ಈ ತಂಬಾಕು ಅಂತ ಹೇಳಿದ ತಕ್ಷಣ ಹೆಚ್ಚಿನವರಿಗೆ, ಈಗ ತಂಬಾಕು ಅಂದರೆ ಹೆಚ್ಚಿನವರಿಗೆ ಗೊತ್ತಿರುತ್ತದೆ ಈಗ ಏನು ಯಾವ ರೀತಿಯಲ್ಲಿ ಬರುತ್ತೆ. ಸೊ ಅದರ ಎಂಡ್ ಪ್ರಾಡಕ್ಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಪ್ಯಾಕೆಟ್ನಲ್ಲಿ ಬರುತ್ತೋ, ಪ್ಯಾಕ್ನಲ್ಲಿ ಬರುತ್ತಾ, ಅಥವಾ ಪುಡಿ ರೂಪದಲ್ಲಿ ಬರುತ್ತೋ, ಎಲೆ ರೂಪದಲ್ಲಿ ಬರುತ್ತೋ, ಎಲ್ಲರಿಗೂ ಗೊತ್ತು. ಆದರೆ ಈ ತಂಬಾಕು ಅಂದ್ರೆ ಏನು, ಅದು ಹೇಗೆ ಅಂದರೆ ಅದನ್ನ ಫ್ಯಾಕ್ಟ್ರಿನಲ್ಲಿ ಮಾಡ್ತಾರೋ ಅಥವಾ ಬೇರೆಲ್ಲೇ ಮಾಡ್ತಾರೋ ಅಂತ. ಈ ತಂಬಾಕು ಬಗ್ಗೆ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತ, ತಂಬಾಕು ಒಂದು ನ್ಯಾಚುರಲ್ ಆಗಿ ಒಂದು ಎಲೆ, ಅದು ಒಂದು ಸಣ್ಣ ಗಿಡ. ಆ ಗಿಡದ ಒಂದು ಎಲೆಯನ್ನ ಅಭಿವೃದ್ಧಿ ಪಡಿಸಿ ಅದರಿಂದ ಮಾಡುವಂತ ಒಂದು ಉತ್ಪನ್ನ. ಹಾಗಾಗಿ ಇಲ್ಲಿ ಯಾವುದೇ ತರದ ಬೇರೆ ಎಕ್ಸ್ಟ್ರಾ ಇದನ್ನ ಮಾಡೋದಿಲ್ಲ. ಆ ಒಂದು ಎಲೆಯನ್ನೇ ಅವರು ಸಂಸ್ಕಾರ ಮಾಡಿ ಅದನ್ನ ಒಂದು ಕಟ್ ಮಾಡಿ ಅದನ್ನ ಬೇರೆ ಬೇರೆ ರೂಪಗಳಲ್ಲಿ, ಈಗ ನಾವು ಸಾಮಾನ್ಯವಾಗಿ ಬಳಸುವಂತ ಒಂದು ತಂಬಾಕಿನ ಪದಾರ್ಥಗಳಲ್ಲಿ ಹೇಳುದಂದ್ರೆ ಉಪಯೋಗದ ರೀತಿಯಲ್ಲಿ ಅಂದ್ರೆ ಹೇಳಿದ್ರೆ, ಒಂದು ಈ ಹೊಗೆ ಬರುವಂತ ತಂಬಾಕು, ಇನ್ನೊಂದು ಹೊಗೆ ರಹಿತ ತಂಬಾಕು. ಸಾಮಾನ್ಯವಾಗಿ ಈ ಹೊಗೆ ಅಥವಾ ಧೂಮಪಾನ ರೂಪ ತಂಬಾಕು ಅಂತ ಹೇಳ್ತಾರೆ. ಅಂದ್ರೆ ಈ ಹೊಗೆ ಬರುವಂತದ್ದು ಯಾವುದು, ಈ ಹುಕ್ಕ, ಚಿಲ್ಲುಮ್ಮು, ಸಿಗರೇಟು, ಬೀಡಿ, ಈ ತರ ಇತ್ಯಾದಿ ರೂಪಗಳಲ್ಲಿ ಬರುವಂತ ಒಂದು ತಂಬಾಕು. ಇನ್ನೊಂದು ಅಂದ್ರೆ ಈ ಹೊಗೆ ರಹಿತವಾದಂತ ತಂಬಾಕು. ಈ ಹೊಗೆ ರಹಿತವಾದಂತ ತಂಬಾಕು ಅಂತ ಹೇಳುವಾಗ ಇದು ಅತ್ಯಂತ ಸಾಮಾನ್ಯವಾಗಿ ಬರುವಂತ ಈ ಗುಟ್ಕಾ, ಪಾನ್ ಮಸಾಲ, ಮಧು, ಜರ್ದಾ, ಮತ್ತೆ ಈ ಮಣಿಪುರಿ ತಂಬಾಕು ಅಂತ ಬರುತ್ತದೆ, ಮಾವ, ಕೈನಿ, ಕಡ್ಡಿಪುಡಿ, ಮಿಶ್ರಿ, ಈ ತರ ಅನೇಕ ಅಗಿಯುವ ತಂಬಾಕುಗಳು, ಇನ್ನು ಈ ಒಸಡುವ ಸೈಡ್ನಲ್ಲಿ ಇಡುವಂತ ತಂಬಾಕುಗಳು, ಈ ತರ ಅನೇಕ ರೂಪದಲ್ಲಿ ತಂಬಾಕು ನಮ್ಮ ಒಂದು ಸುತ್ತಮುತ್ತ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಇವತ್ತು ಈ ತಂಬಾಕು ಬಗ್ಗೆ ನಾವು ಯಾಕೆ ತಿಳಿದುಕೊಳ್ಬೇಕಾದ ಪ್ರಮುಖ ಸಂಗತಿಗಳು ಏನು ಅಂತ ಇದ್ರೆ, ಈಗ ಇತ್ತೀಚೆಗೆ ನಾವು ಮೇ 31ನೇ ತಾರೀಕು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಒಂದು ಮಾಡಿದಾಗ ಅದರ ಒಂದು ಮುಖ್ಯ ಧ್ಯೇಯವಾಕ್ಯ ಏನು ಇತ್ತು ಅಂತ ಹೇಳಿದ್ರೆ, ಈ ನಮ್ಮ ಮುಂದಿನ ಪೀಳಿಗೆ ಹಾಗೂ ಈಗಿನ ಒಂದು ಯುವ ಜನತೆ ಏನಿದೆ ಅದು ತಂಬಾಕು, ಈ ಕಂಪನಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಬೇರೆ ಬೇರೆ ರೂಪಗಳಲ್ಲಿ ತಂಬಾಕನ್ನ ನಾವು ಉಪಯೋಗ ಮಾಡಬೇಕು ಅಂತ ಹೇಳಿ ಅವರು ಪ್ರಚೋದನೆ ಮಾಡ್ತಾರೆ. ಬೇರೆ ಬೇರೆ ಒಂದು ಜಾಹೀರಾತುಗಳನ್ನ ಕೊಡ್ತಾರೆ, ಬೇರೆ ಚಂದದ ಲಕೋಟೆಗಳಲ್ಲಿ ಅದನ್ನ ಪ್ಯಾಕ್ ಮಾಡಿ ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಈಗ ತಂಬಾಕು ಹೊರಗಡೆ ಆ ಪ್ಯಾಕೆಟ್ ನಲ್ಲಿ ಹೊರಗಡೆ ಒಂದು 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 ಬಾರಿ ಒಂದು ಭಯಾನಕವಾದ ಚಿತ್ರವಿದ್ರೂ ಕೂಡ ನಾವು ತಂಬಾಕನ್ನ ಉಪಯೋಗಿಸ್ತೇವೆ. ಸ್ವಲ್ಪ ಯೋಚನೆ ಮಾಡ್ಬೇಕು, ಯಾಕೆ ಈ ತರ ಆಗಿದೆ. ತಂಬಾಕು ಅಷ್ಟು ಅದ್ರಲ್ಲಿ ಬರ್ದಿರ್ತಾರೆ ಇಂಜೂರಿಯಸ್ ಇದೆ, ಆರೋಗ್ಯಕ್ಕೆ ಹಾನಿಕರ ಇದೆ, ಆದ್ರೂ ಅದನ್ನ ಉಪಯೋಗಿಸ್ತೇವೆ. ಯಾಕೆ? ಇವತ್ತಿನ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿ ವರ್ಷಕ್ಕೆ ಸುಮಾರು 50 ಲಕ್ಷ ಜನರು ಈ ತಂಬಾಕು ಇದರಿಂದ ಡೈರೆಕ್ಟ್ ಆಗಿ ಸಾವನ್ನ ಅಪ್ತಾರೆ ಅಂತ. ಅಂದ್ರೆ ಈ ತಂಬಾಕು ಅಥವಾ ಯಾವುದೇ ರೂಪದಲ್ಲಿ ತಂಬಾಕು ಯೂಸ್ ಮಾಡೋದ್ರಿಂದ 50 ಲಕ್ಷ ಜನ ಸಾವನ್ನ ಅಪ್ತಾರೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಇನ್ನು ನಾವು ಭಾರತಕ್ಕೆ ಅದನ್ನ ನಾವು ತಕೊಂಡ್ರೆ, ಭಾರತದಲ್ಲಿ ಪ್ರತಿ ವರ್ಷ 8 ರಿಂದ 9 ಲಕ್ಷ ಜನ ಭಾರತೀಯರು ತಂಬಾಕು ಸಂಬಂಧಿ ರೋಗಗಳಿಂದ ಸಾಯುತ್ತಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಾರತ ಇನ್ನೂ ಮುಂದುವರಿಯುತ್ತಿರುವ ದೇಶ. ಈಗ ಆಲ್ರೆಡಿ ಈಗ ಮುಂದುವರಿತಿರುವ ದೇಶ ಅಂದ್ರೆ ಈ ತಂಬಾಕು ಈಗ ಉಪಯೋಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅದರಲ್ಲಿ 9 ಲಕ್ಷ ಜನ ಅದರಲ್ಲಿ ಬಳಸ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಯೋಚನೆ ಮಾಡಿ, ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೊ ಅದಕ್ಕೋಸ್ಕರ ನಾವು ಇಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಆದಷ್ಟು ಮಾಡಬೇಕು. ಸೊ ಇಂಥ ತಂಬಾಕು ಸೇವನೆಯಿಂದ ನೀವು ದಿನಕ್ಕೆ ಲೆಕ್ಕ ಹಾಕಿದ್ರೆ ತಂಬಾಕು ಸೇವನೆಯಿಂದ ಬರುವ ಒಂದು ರೋಗಗಳಿಂದ ಪ್ರತಿ ದಿನಕ್ಕೆ ಸಾಧಾರಣ 2,000 ಜನ ಸಾವನ್ನ ಅಪ್ತಾರೆ. ಇದು ಅಂಕಿಅಂಶ, ಭಾರತದಲ್ಲೇ ಇರುವಂತಹ ಅಂಕಿಅಂಶ. ಇನ್ನು ಈ ಅಗಿಯುವ ತಂಬಾಕು ಈ ಬಾರಿ ಸಾಮಾನ್ಯವಾಗಿ ನಾವು ಸುತ್ತಮುತ್ತಲು ನೋಡ್ತೇವೆ.
ಹೆಚ್ಚಿನವರ ಈ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ಬರೀ ಏನೋ ಈ ಮಧ್ಯಮ ಮತ್ತು ಕೆಳ ಮಧ್ಯಮ ಒಂದು ಇನ್ಕಮ್ ಇರುವಂತ ಇದರಲ್ಲಿ ಹೆಚ್ಚು ಬಾಯಿಯಲ್ಲಿ ತಂಬಾಕು ಗುಟ್ಕಾನ ಬಾಯಲ್ಲಿ ಅಗಿಯುತ್ತಿರೋ ಇದರಲ್ಲಿ ಇಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಹೈಯೆಸ್ಟ್ ಬಾಯಿಯ ಕ್ಯಾನ್ಸರ್ ಬರುವವರಲ್ಲಿ ಭಾರತೀಯರೇ ಹೆಚ್ಚು ಅಂತ ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾರೆ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ 50ರಷ್ಟು ಏನು ಈಗ ಇದರಲ್ಲಿ ಬಾಯಿಯ ಕ್ಯಾನ್ಸರ್ ಬರುವ ಒಂದು ಕಾಯಿಲೆಯಲ್ಲಿ 50ರಿಂದ 60% ತಂಬಾಕು ಸೇವನೆಯಿಂದನೇ ಬರುತ್ತೆ ಅಂತ. ಈಗ ಎಲ್ಲಾ ಇದು ತಂಬಾಕಿಂದ ಬರೋದಿಲ್ಲ, ಆದ್ರೆ ಯಾರ್ಯಾರಿಗೆ ಇದು ಕ್ಯಾನ್ಸರ್ ಆಗಿರುತ್ತೆ ಅದು ಅದರಲ್ಲಿ ತಂಬಾಕಿನ ಸೇವನೆ ಡೈರೆಕ್ಟ್ ಆಗಿ ಇದೆ ಅಂತ. ಹಾಗಾಗಿ ಇದ್ರ ಬಗ್ಗೆ ಇದು ಬಾರಿ ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾದಂತ ವಿಷಯ. ಇನ್ನು ಏನು ಅಂದ್ರೆ ಈಗಿನ ಒಂದು ಬೇರೆ ಬೇರೆ ರೂಪದಲ್ಲಿ ಈಗ ನಮಗೆ ಇದೆಲ್ಲ ಗೊತ್ತಾಗಿದೆ, ಏನು ಸಿಗರೇಟ್ ನಲ್ಲಿ ತಂಬಾಕಿದೆ, ಬೀಡಿನಲ್ಲಿ ತಂಬಾಕಿದೆ, ಅದು ಎಲ್ಲ ಗೊತ್ತಿದೆ. ಪ್ಲಸ್ ಈ ಹೊಗೆ ಇದು ಗುಟ್ಕಾದಲ್ಲಿ ತಂಬಾಕಿದೆ. ಇನ್ನು ಈ ಒಂದು ಕೆಲವು ಹೊಸ ಒಂದು ರೀತಿಯ ತಂಬಾಕುಗಳು ಬರ್ತದೆ. ಅದೇನಂದ್ರೆ ನಮ್ಮ ಈ ಯುವ ಜನತೆಗಳು ಯಂಗ್ಸ್ಟರ್ಸ್ಗಳು ಈಗಿನ ಮುಂದಿನ ಪೀಳಿಗೆಗಳು ಯೂಸ್ ಮಾಡ್ಲಿ ಅಂತ ಹೇಳಿ ಹೊಸದು ಅದೇನು ಅಂತ ಹೇಳಿದ್ರೆ ಈ ಸಿಗರೇಟ್ ಅಂತ, ಇಲೆಕ್ಟ್ರಾನಿಕ್ ಸಿಗರೇಟ್ ಅಂತ ಒಂದು ಸಣ್ಣ ಒಂದು ಇಲೆಕ್ಟ್ರಾನಿಕ್ ಸಾಧನ ಇರುತ್ತೆ. ಒಂದು ಸಿಗರೇಟ್ ತರನೇ ನೋಡ್ಲಿಕ್ಕೆ ಒಂದು ಇಲೆಕ್ಟ್ರಾನಿಕ್ ಸಾಧನ ಇರುತ್ತೆ. ಅದರಲ್ಲಿ ಒಂದು ಸಣ್ಣ ಲಿಕ್ವಿಡ್ ಅನ್ನ ಇರುತ್ತೆ. ಲಿಕ್ವಿಡ್ ನಲ್ಲಿ ಏನಿರೋದು, ಲಿಕ್ವಿಡ್ ನಲ್ಲಿ ಇರೋದು ತಂಬಾಕಿನ ಒಂದು ದ್ರಾವಕ. ಈ ಒಂದು ದ್ರಾವಕ ಇರುತ್ತದೆ. ಪ್ಲಸ್ ಅದ್ರ ಕೆಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿಗೆ ಏನಂದ್ರೆ ಒಂದು ಸಣ್ಣ ಬಟನ್ ಇರುತ್ತೆ. ಇದನ್ನ ಬಟನ್ ಒತ್ತಿದಾಗ ಈ ಬ್ಯಾಟ್ರಿ ಹೀಟ್ ಆಗುತ್ತೆ. ಹೀಟ್ ಆಗಿ ಇದು ಈ ಲಿಕ್ವಿಡ್ ಏನಂತ ಅದರ ಒಂದು ಏರೋಸಾಲ್ ಅಂದ್ರೆ ಸಣ್ಣ ಒಂದು ಆವಿಯಾಗಿ ಹೊರಗಡೆ ಬರುತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಹೊಸ ವಿಧಾನ, ಇದು ಹೊಸ ಹೊಸ ಟೆಕ್ನಾಲಜಿ ಬರುತ್ತಲ್ಲ, ಅದೇ ರೀತಿ ಹೊಸ ಮೊಬೈಲ್ಗಳು ಬಂದಾಗೆ ಸ್ಮಾರ್ಟ್ ಸಿಗರೇಟ್ ತರ ಈ ಸಿಗರೇಟ್ಗಳು. ಇಲ್ಲಿ ಏನು ಹೆಚ್ಚಿನ ಜನರು ಇಲ್ಲಿ ಏನಾಗ್ತಾರೆ ಅಂತ ತುಂಬಾ ಈಗ ಹೊಸ ಜನತೆ ಇದಕ್ಕೆ ಮಾರಿ ಹೋಗ್ತಾರೆ. ಯಾಕೆ? ಇದರಲ್ಲಿ ಸಾಮಾನ್ಯವಾಗಿ ಬೀಡಿ ಮತ್ತು ಸಿಗರೇಟ್ ನಲ್ಲಿ ಇರುವ ಹಾಗೆ ಆ ತರದ ಹೊಗೆಯನ್ನ ಬರೋದಿಲ್ಲ. ಅಂದ್ರೆ ಇದನ್ನ ಸುಲಭವಾಗಿ ಎಲ್ಲಿ ಬೇಕಾದ್ರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಪ್ಲಸ್ ಪ್ಯಾಕೆಟ್ಗಳನ್ನ ಇಟ್ಕೋಬೇಕಾಗಿರೋದಿಲ್ಲ ಸಿಗರೇಟ್ ಪ್ಯಾಕೆಟ್ಗಳು. ಯಾಕಂದ್ರೆ ಒಂದು ಸಣ್ಣ ಒಂದು ಈ ಸಿಗರೇಟ್ ನಲ್ಲಿ ಸಾಧಾರಣ 20ರಿಂದ 30 ಸಿಗರೇಟ್ ಅನ್ನು ಉಪಯೋಗಿಸುವಷ್ಟು ದ್ರಾವಕಗಳಿರುತ್ತೆ. ಹಾಗಾಗಿ ಒಂದು ದೊಡ್ಡ ಸಿಗರೇಟ್ ಪ್ಯಾಕ್ 2 ಸಿಗರೇಟ್ ಪ್ಯಾಕ್ ತಗೊಳ್ಬೇಕಂತ ಇರೋದಿಲ್ಲ. ಒಂದು ಸಣ್ಣ ಒಂದು ಇದನ್ನ ಪಾಕೆಟ್ ನಲ್ಲಿ ಇಟ್ಕೊಂಡ್ರೆ ಆಯ್ತು. ಸೊ ಈ ತರದ ಒಂದು ಹೊಸ ಹೊಸ ಟೆಕ್ನಾಲಜಿಗಳು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ಇದು ಯಾವುದೇ ರೀತಿಯಲ್ಲಿ ಏನೋ ಕಮ್ಮಿ ಹಾನಿಕಾರಕ ಅಂತ ಏನಿಲ್ಲ. ಇನ್ಫ್ಯಾಕ್ಟ್ ಇದರಿಂದ ಏನಾಗುತ್ತೆ ಅಂತ ಇದ್ರಲ್ಲಿ ನಮಗೆ ಲೆಕ್ಕನೇ ಸಿಗೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಸಿಗರೇಟ್ ಸೇರ್ತಾನೆ ಅಂತ ಅಂದ್ರೆ ಒಂದು 8 ಸಿಗರೇಟು 10 ಸಿಗರೇಟು ಲೆಕ್ಕ ಇರ್ತದೆ. ಆದ್ರೆ ಇಂಥ ಒಂದು ಈ ಸಿಗರೇಟ್ಸ್ಗಳು ಅಥವಾ ವೇಪ್ಸ್ ಅಂತ ವೇಪಿಂಗ್ ಅಂತ ಹೇಳ್ತಾರೆ, ಇದು ಸಾಮಾನ್ಯವಾಗಿ ಜನರು ಹೇಳಿದ್ರೆ ವೇಪಿಂಗ್ ಅಂತ. ಈ ವೇಪಿಂಗ್ ಗಳಲ್ಲಿ ಲೆಕ್ಕನೇ ಇರೋದಿಲ್ಲ. ಸೊ ತನ್ನಷ್ಟಕ್ಕೆ ಅದನ್ನ ಜಾಸ್ತಿ ಉಪಯೋಗ ಮಾಡ್ತಿರ್ತಾರೆ. ಇನ್ನೊಂದು ಇದೇ ರೀತಿಯಲ್ಲಿ ಹೊಸದಾಗಿ ಬಂದಂತ ಒಂದು ಉತ್ಪನ್ನ ಅಂತ ಹೇಳಿದ್ರೆ ಕೂಲ್ ಲಿಪ್ ಅಂತ. ಈ ಕೂಲ್ ಲಿಪ್ ಅನ್ನ ತುಂಬಾ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಕೇಳಿರ್ತೀರಿ. ಈ ನಾವು ನೋಡ್ತೇವೆ ಕೆಲವೊಂದು ಬಸ್ಗಳ ಹಿಂದ್ಗಡೆ ಕೂಡ ಜಾಹೀರಾತುಗಳನ್ನ ಹಾಕಿರ್ತಾರೆ. ಇಲ್ಲಿ ಏನು ಗಮನ ಇಟ್ಕೋಬೇಕು ಅಂತ ಹೇಳಿದ್ರೆ, ಇದು ಎಲ್ಲ ಏನು ಈ ತಂಬಾಕು ಉತ್ಪನ್ನಗಳು ಏನಿದೆ ಅದನ್ನ ಮಾರಾಟ ಮಾಡೋದ್ರಿಂದ ಇದು ಸರ್ಕಾರದ ಅಬಕಾರಿ ಸುಂಕದ ಮೂಲಕ ಆರ್ಥಿಕತೆಗೆ ಬರು ದೊಡ್ಡ ಒಂದು ಆದಾಯ ಆಗಿದೆ ಅದು ಸರ್ಕಾರಕ್ಕೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ನಿಲ್ಸ್ಲಿಕ್ಕೇನು ನೋಡೋದಿಲ್ಲ. ಆದ್ರೆ ಜನರು ಏನ್ ಮಾಡ್ತಾರೆ, ಇದರಿಂದ ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗತ್ತೆ. ಪ್ಲಸ್ ಅದರಿಂದನೇ ಆರ್ಥಿಕತೆಗೆ ಸಮಸ್ಯೆ ಬರುತ್ತೆ. ಹಾಗಾಗಿ ನಾವು ಇದರ ಬಗ್ಗೆ ಆದಷ್ಟು ತಿಳುವಳಿಕೆಯನ್ನು ಹೊಂದ್ಕೋಬೇಕು. ಈ ಕೂಲ್ ಲಿಪ್ ಅನ್ನೋದು ಯಾವುದೇ ರೀತಿ ಇದಕ್ಕೆ ಏನಿರುತ್ತೆ ಅಂದ್ರೆ ಒಂದು ಮೆಂಥಾಲ್ ಫ್ಲೇವರ್ ಇರುತ್ತೆ, ಮಿಂಟ್ ಫ್ಲೇವರ್ ಅಂತ ಹೇಳ್ತೇವೆ. ಈ ತರ ಒಂದು ಮಿಂಟ್ ಫ್ಲೇವರ್ ಇರೋದ್ರಿಂದ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಅಷ್ಟು ಡ್ಯಾಮೇಜ್ ಏನಿಲ್ಲ, ಈ ಬೇರೆ ತರ ತಂಬಾಕು ಎಲೆ ತಂಬಾಕು ಅಷ್ಟು ಪವರ್ಫುಲ್ ಏನಿಲ್ಲ. ಇದು ಖಂಡಿತ ಹಾಗಿಲ್ಲ. ಈ ಕೂಲ್ ಲಿಪ್ ಆಗ್ಲಿ ಇಲೆಕ್ಟ್ರಾನಿಕ್ ಸಿಗರೇಟ್ ಆಗ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರೋದು ಈ ತಂಬಾಕು ಅನ್ನೋಂತ ಉತ್ಪನ್ನಗಳು. ಸೊ ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಎಲ್ಲರಿಗೆ ಅರಿವಿರ್ಬೇಕು. ಇನ್ನು ಏನು ಅಂತ ಹೇಳಿದ್ರೆ ಇನ್ನು ಬೇರೆ ಬೇರೆ ತರ ಈಗ ನಾವು ಸಾಮಾನ್ಯವಾಗಿ ನಮ್ಮ ಏನು ಕೆಲವು ಸಲ ನಮ್ಮಲ್ಲಿ ಕೆಲವು ಬರುವಂತ ನಾವು ಇವರಲ್ಲಿ ಜನರಲ್ಲಿ ನೋಡ್ತೇವೆ. ಅಂದ್ರೆ ಈ ಕೆಲವು ಹಳ್ಳಿ ಭಾಗದ ಜನರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡುವಾಗ ಈ ತಂಬಾಕನ್ನ ಬೇರೆ ಬೇರೆ ಇದ್ರ ಜೊತೆಗೆ ಅಂದ್ರೆ ಹಲ್ಲು ಏನೋ ಕುಳಿ ಬಿದ್ದಿರುತ್ತೆ, ಈ ಹಲ್ಲೇನೋ ಹೊಟ್ಟೆ ಬಿದ್ದಿರ್ತದೆ, ಅದಕ್ಕೋಸ್ಕರ ಈ ತಂಬಾಕಿನ ರಸವನ್ನ ಬಿಡ್ತಾರೆ ಈ ಲವಂಗದ ಜೊತೆ ಅಥವಾ ಬೇರೆ ಪದಾರ್ಥಗಳ ಜೊತೆ ಅದನ್ನ ಸ್ವಲ್ಪ ಮಿಶ್ರಣ ಮಾಡಿ ಅಲ್ಲಿಗೆ ಬಿಡುದು. ಅಲ್ಲಿ ಏಕೆ ಅಂತ ಹೇಳಿದ್ರೆ ಇಲ್ಲ ಈ ತರ ಒಂದು ಉಪಯೋಗ ಮಾಡೋದ್ರಿಂದ ಈ ಹಲ್ಲಿನ ನೋವು ಕಡಿಮೆ ಆಗುತ್ತೆ, ಆ ತರ ಕುಳಿ ಬೀಳುದು ಕಡಿಮೆ ಆಗುತ್ತೆ, ಅಥವಾ ಈ ಬಾಯಿಯ ದುರ್ವಾಸನೆಯನ್ನ ನಿವಾರಿಸುತ್ತೆ. ಆ ತರ ಒಂಥರ ಬೇರೆ ಬೇರೆ ತರ ನಂಬಿಕೆಗಳು ಇರುತ್ತೆ ಜನರಲ್ಲಿ. ಸೊ ಇದೆಲ್ಲ ಏನ್ ಮಾಡುತ್ತೆ, ಇದೆಲ್ಲ ಇದರಿಂದ
ನಮಗೆ ತಂಬಾಕನ್ನ ಬಿಡ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಇನ್ನು ಈ ತಂಬಾಕನ್ನ ಬಿಡ್ಲಿಕ್ಕೆ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ, ಆದ್ರೂ ಕೂಡ ಅದ್ರ ಬಗ್ಗೆ ಈ ಒಂದು ತಪ್ಪು ನಂಬಿಕೆಗಳಿರುತ್ತೆ. ಈಗ ಯಾರೋ ಬಿಡ್ಲಿಕ್ಕೆ ಹೋಗ್ತಿರ್ತಾರೆ, ಇಲ್ಲ ನಾನು ಸಾಕಾಗಿದೆ ಬಿಡ್ತೇನೆ ಅಂತ ಹೇಳುವಾಗ ಯಾರೋ ಹೇಳ್ತಾರೆ, ಇಲ್ಲ ಹಾಗಾದ್ರೆ ನೀನು ಏನ್ ಕೆಲಸ ಮಾಡು, ಸ್ಟ್ರಾಂಗ್ ಸಿಗರೇಟ್ ಬೇಡ, ಲೈಟ್ ಸಿಗರೇಟ್ ಯೂಸ್ ಮಾಡು ಅಂತ. ಇದು ಇನ್ನೊಂದು ತರದ ಒಂದು ನಂಬಿಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಲೈಟ್ ಸಿಗರೇಟ್ ಏನು ಕಡಿಮೆ ಹಾನಿಕಾರಕ ಅಂತ ತಿಳ್ಕೊಳ್ಬೇಡಿ. ಈ ಲೈಟ್ ಸಿಗರೇಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಅದು ಒಂದು ಕಂಪನಿ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೋಸ್ಕರ ಒಂದು ಉಪಯೋಗ ಮಾಡಿದಂತ ಒಂದು ಇದು ಸಾಧನ. ಅದು ಅಂದ್ರೆ ಈ ಜನರಿಗೆ ಅದು ಲೈಟ್ ಸಿಗರೇಟ್ ಅಂತ ಹೇಳುವಾಗ ಇದು ಕಮ್ಮಿ ಅದಕ್ಕೆ ಇದಿರುತ್ತೆ, ಇದ್ರಲ್ಲಿ ಅಷ್ಟು ಹಾರ್ಮ್ ಇಲ್ಲ ಅಂತ. ಖಂಡಿತವಾಗಿಯೂ ಇಲ್ಲ. ಈ ಲೈಟ್ ಸಿಗರೇಟ್ಸ್ ನಲ್ಲಿ ಇರುವಂತದ್ದು ಕೂಡ ಸೇಮ್ ತಂಬಾಕು ಇದೇ ಇರುತ್ತೆ, ಆದ್ರೆ ಇದನ್ನ ಕಂಪನಿ ಬೇರೆ ಬೇರೆ ರೀತಿಯ ಒಂದು ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ವಿನ್ಯಾಸ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಗ್ರಾಹಕರು ಬೇಕು, ಅವ್ರ ಲಾಭ ಮಾತ್ರ ಬೇಕು. ಅವರಿಗೆ ನಮ್ಮ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಏನೂ ಇಲ್ಲ. ಈ ಕಂಪನಿಗಳು ನೋಡೋದು, ಈ ತಂಬಾಕು ಉತ್ಪನ್ನ ಮಾಡುವ ಕಂಪನಿಗಳು ನೋಡೋದು ಅವರ ಲಾಭವನ್ನು ಮಾತ್ರ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಹೊಸ ಹೊಸ ಪ್ಯಾಕೇಜ್ಗಳು, ಹೊಸ ಹೊಸ ಹೆಸರು, ವಿಭಿನ್ನ ಒಂದು ಬೇರೆ ಬೇರೆ ಬಣ್ಣ ಚಿತ್ರಣವನ್ನ ಒಂದು ತಂದು ಬಿಟ್ಟು ಈ ತರ ತಂಬಾಕನ್ನ ಪ್ರಮೋಟ್ ಮಾಡ್ತಿರ್ತಾರೆ. ಇನ್ನೊಂದು ಏನು ಅಂದ್ರೆ ಈ ಫಿಲ್ಟರ್ ಅಂತ. ಇನ್ನು ಕೆಲವರಿಗೆ ಜನರಿಗೆ ಒಂದು ತಪ್ಪು ನಂಬಿಕೆ ಇದೆ, ಎಕ್ಸ್ಟ್ರಾ ಫಿಲ್ಟರ್ ಅಥವಾ ಈ ಸಿಗರೇಟ್ ನಲ್ಲಿ ಇರುವಂತ ಫಿಲ್ಟರ್ಗಳು ದೊಡ್ಡದಿದ್ರೆ ಅದರಿಂದ ಏನು ಸಮಸ್ಯೆ ಆಗುದಿಲ್ಲ, ಎಲ್ಲ ಅದರಲ್ಲಿ ಕ್ಲೀನ್ ಆಗಿ ಬಿಡುತ್ತೆ, ಬರೀ ಇದು ಮಾತ್ರ ಒಳಗಡೆ ಹೋಗುತ್ತೆ ಅಂತ. ಖಂಡಿತ ಹಾಗೇನಿಲ್ಲ. ಈ ಫಿಲ್ಟರ್ ಹೊಂದಿರುವ ಸಿಗರೇಟ್ಗಳಲ್ಲೂ ಕೂಡ ಅದರಲ್ಲಿ ಕೂಡ ಏನು ರಕ್ಷಣೆಯನ್ನ ಕೊಡೋದಿಲ್ಲ. ಯಾಕಂದ್ರೆ ಅದು ಒಂದು ದೊಡ್ಡ ಹೊಗೆಯ ಪಾರ್ಟಿಕಲ್ ಅನ್ನ ಶೋಧಿಸಬಹುದು, ಆದ್ರೆ ಈ ನಿಕೋಟಿನ್ ಇನ್ನು ಬೇಗ ಇದಾಗತ್ತೆ. ಹಾಗಾಗಿ ನಾವು ಹೆಚ್ಚಿನವ್ರು ನೋಡ್ತೇವೆ, ಈ ಬೇರೆ ಇದಕ್ಕಿಂತ ಸಿಗರೇಟ್ ಸೇದುವವರಿಗೆ ಸಿಗರೇಟ್ ಅನ್ನ ಬಿಡ್ಲಿಕ್ಕೆ ಬಾರಿ ಕಷ್ಟ. ಯಾಕಂದ್ರೆ ಈ ನಿಕೋಟಿನ್ ಅನ್ನೋದು ಬಾರಿ ಬೇಗನೆ ಈ ಫಿಲ್ಟರ್ ಮೂಲಕ ಒಳಗಡೆ ಹೋಗಿ ಕೆಲವೇ 3-4 ಸೆಕೆಂಡ್ಗಳಲ್ಲಿ ಅದು ನಮ್ಮ ಮೆದುಳಿಗೆ ಒಂದು ಎಫೆಕ್ಟ್ ಅನ್ನ ಬಿಡುತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಮೊದಲನೇದಾಗಿ ನಮಗೆ ಬಾರಿ ಸ್ವಲ್ಪ ಅದು ಒಂದು ತರದ ಒಂದು ಖುಷಿಯನ್ನ ಕೊಡುತ್ತೆ ಮೊದಲನೇದಾಗಿ. ಆದ್ರೆ ಅದನ್ನ ಪದೇ ಪದೇ ಬಳಸಿದಾಗ ಆ ರೀತಿ ಖುಷಿಯನ್ನ ಕೊಡುವುದಿಲ್ಲ, ಬದಲಾವಣೆಗೆ ಅದು ಒಂದು ವ್ಯಸನವನ್ನ ಉಂಟು ಮಾಡುತ್ತೆ. ಇನ್ನು ಕೆಲವರಿಗೆ ಕೆಲವೊಂದು ನಂಬಿಕೆಗಳಿದೆ. ನಾನು ದಿನಕ್ಕೆ ಬರೀ ಕೆಲವು ಸಿಗರೇಟ್ ಮಾತ್ರ, ಒಂದು 3-4 ಸಿಗರೇಟ್ ಮಾತ್ರ ಉಪಯೋಗಿಸೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ, ಆ ತರದ ಕೆಲವು ತಪ್ಪು ನಂಬಿಕೆಗಳಿದೆ. ದಯವಿಟ್ಟು ಅದ್ ಮಾಡ್ಕೊಳ್ಳಿ. ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳ್ತಾ ಇದೆ ಅಂದ್ರೆ, ದಿನಕ್ಕೆ 3-5 ಸಿಗರೇಟ್, ನೆನ್ಪಿಟ್ಕೊಳ್ಳಿ, ದಿನಕ್ಕೆ 3-5 ಸಿಗರೇಟ್ ಸೇವನೆಯೊಂದಿಗೆ ಕೂಡ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯಾಘಾತ ಮತ್ತು ಸ್ಟ್ರೋಕ್, ಪಾರ್ಶ್ವವಾಯು ಅಂತ ಕೇಳ್ತಿರಲ್ವಾ, ಈ ಪಾರ್ಶ್ವವಾಯು ಅಥವಾ ಒಂದು ಪಕ್ಷವಾದ ಅಂತ ಹೇಳ್ತಾರೆ, ಒಂದ್ ಸೈಡ್ ವೀಕ್ನೆಸ್ ಆಗುದು, ಒಂದ್ ಸೈಡ್ ಹೋಗುದು, ಲಕ್ವ ಹೊಡೆಯುವುದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆ ತರದ ಪಾರ್ಶ್ವವಾಯು ಹೊಂದುವ ಅಪಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಸಿಗರೇಟು ಈವನ್ ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡ್ರು ಕೂಡ ಈ ನಮ್ಮ ದೇಹದಲ್ಲಿ ಈ ರಕ್ತ ಹೆಪ್ಪುಗಟ್ಟುದು ಅಂತ ಹೇಳ್ತೇವೆ. ಪ್ಲೇಟ್ಲೆಟ್ ಅಂತ ನೀವು ಕೇಳಿರ್ಬೋದು, ಬಾರಿ ಈ ಡೆಂಗು ಕಾಯಿಲೆ ಆದಾಗ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಅದೇ ರೀತಿ ಈ ಒಂದು ಸಿಗರೇಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸಿಗರೇಟ್ ಸೇವನೆ ಮಾಡುವಾಗ ಈ ಪ್ಲೇಟ್ಲೆಟ್ ಅಂದ್ರೆ ಈ ರಕ್ತ ಹೆಪ್ಪುಗಟ್ಟು ಅದು ಜಾಸ್ತಿ ಆಗುತ್ತೆ. ಈ ತರ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ರಕ್ತ ಚಲಾವಣೆಗಳಲ್ಲಿ, ಈ ತರ ರಕ್ತ ನಾಳಗಳಲ್ಲಿ ಈ ಸರ್ಕ್ಯುಲೇಷನ್ಗೆ ಅದಕ್ಕೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಇದು ಈಗ ಬ್ರೈನ್ ನಲ್ಲಿ ಏನಾದ್ರು ರಕ್ತಕ್ಕೆ ಅಡ್ಡಿ ಉಂಟು ಮಾಡಿದಾಗ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ನಲ್ಲಿ ಏನಾದ್ರು ಅಡ್ಡಿ ಉಂಟು ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಗಳಾಗಬಹುದು. ಹಾಗೂ ಬೇರೆ ತರ ಈ ಕಾಲ್ಗಳಲ್ಲಿ ಏನಾದ್ರು ನಾವು ನೋಡಿರ್ಬೋದು, ಸಿಗರೇಟ್ ಸ್ಮೋಕರ್ಸ್ ಗಳಲ್ಲಿ ಕಾಲ್ಗಳಲ್ಲಿ ಗಾಯ ಆದ್ರೆ ಬೇಗ ವಾಸಿ ಆಗೋದಿಲ್ಲ. ಅದಕ್ಕೆ ನಾವು ಬರ್ಜಸ್ ಡಿಸೀಸ್ ಅಥವಾ ಒಂದು ಬೇರೆ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ, ಅಂದ್ರೆ ಈ ಗಾಯಗಳು ಗುಣ ಆಗದೆ ಇರೋದು, ಗ್ಯಾಂಗ್ರೀನ್ ಆಗೋದು, ಈ ತರ. ಯಾಕಂದ್ರೆ ರಕ್ತ ಸಂಚಾರಕ್ಕೆ ಅಡ್ಡಿಪಡಿಸುತ್ತದೆ. ಹಾಗಾಗಿ ಈ ತರ ಕೆಲವೇ ಸಿಗರೇಟ್ಗಳನ್ನ ಸೇದಿದ್ರು ಕೂಡ ಅದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಪ್ಲಸ್ ಇನ್ನು ನಾವು ಕೆಲವರಲ್ಲಿ ನೋಡ್ತೇವೆ, ಕೆಲವೇ ಸಿಗರೇಟ್ಗಳನ್ನ ಉಪಯೋಗಿಸ್ತಾರೆ, ಆದ್ರೆ ಮನೆಯಲ್ಲಿ ಯಾರೋ ಗರ್ಭಿಣಿಯರು ಇರ್ತಾರೆ. ಸೊ ಆ ತರ ಏನ್ ಮಾಡೋದ್ರಿಂದ ನಾವು ಕೆಲವು ಸಲ ಮಕ್ಕಳಲ್ಲಿ ಈ ಕಡಿಮೆ ತೂಕದ ಒಂದು ಇದನ್ನ ನಾವು ನೋಡ್ತೇವೆ, ಮಗು ಕಡಿಮೆ ತೂಕದಾಗಿ ಹುಟ್ಟುತ್ತೆ. ಈ ಗರ್ಭಿಣಿಯರು ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತಾರೆ. ಮನೇಲಿ ಯಾರೋ ಬೇರೆಯವ್ರು ಸ್ಮೋಕ್ ಮಾಡ್ತಿರ್ತಾರೆ, ಯಾರೋ ಈಗ ಸ್ವಲ್ಪ ಹಿರಿಯರು ಯಾರೋ ಸಿಗರೇಟ್ ಅಥವಾ ಬೀಡಿಯನ್ನು ಉಪಯೋಗಿಸ್ತಿರ್ತಾರೆ, ಯಾರೋ ಮನೆಯಲ್ಲಿ ಗರ್ಭಿಣಿಯರು ಇರ್ತಾರೆ, ಅವರಿಗೆ ಆ ಹೊಗೆಯನ್ನ ಅವರು ಉಪಯೋಗಿಸೋದ್ರಿಂದ ಹುಟ್ಟುವ ಮಗು ಕಮ್ಮಿ ತೂಕದಲ್ಲಿ ಹುಟ್ಟುತ್ತೆ. ಸೊ ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕಂತ ಒಂದು ವಿಷಯ. ಇನ್ನೊಂದು, ಹೆಚ್ಚಿನ ಜನರು ನಾವು ಮಾತಾಡುವಾಗ ಒಂದು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರೆ ನನಗೆ ಸಿಗರೇಟ್ ಅನ್ನ ಉಪಯೋಗ ಮಾಡೋದ್ರಿಂದ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಇದೇ ಪದವನ್ನ ಯೂಸ್ ಮಾಡ್ತಾರೆ. ರಿಲ್ಯಾಕ್ಸ್ ಆಗುತ್ತೆ, ವಿಶ್ರಾಂತಿ ಸಿಗುತ್ತೆ, ನನಗೆ ಅದು ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ, ನನಗೆ ಸಿಗರೇಟ್ ಸೇದಿದ್ರೆ ಒಂಥರ ಎಕ್ಸ್ಟ್ರಾ ಫೋಕಸ್ ದೊರೆತಂಗಾಗತ್ತೆ ಅಂತ. ಇದರಲ್ಲಿ
ಒಂದು ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ತರ ಒಂದು ಲಕ್ಷಣವನ್ನ ಕೊಡುವಂತ ಪದಾರ್ಥ ಅಂದ್ರೆ ಅದು ನಿಕೋಟಿನ್. ಈಗ ಹೆಚ್ಚಿನವರು ಉಪಯೋಗ ಮಾಡುವವರು ನೀವು ನೋಡಿರ್ಬೋದು, ಒಂದು ತರದ ಕಿಕ್ ಅನ್ನ ಕೊಡುತ್ತೆ, ಡೋಪಮಿನ್ ಕಿಕ್ ಅಂತ ಹೇಳ್ತೇವೆ. ಈ ಕಿಕ್ಕು ಅಥವಾ ಈ ತರ ಒಂದು ಖುಷಿ ಕೊಡುವಂಥದ್ದು ಅಥವಾ ಒಂದು ವಿಶ್ರಾಂತಿ ಅಂತ ಒಂದು ಭಾವನೆ ಆಗುತ್ತೆ, ಇದು ನಿಕೋಟಿನ್ ಇಂದ ಆಗ್ತಿರುತ್ತೆ. ಆದ್ರೆ ಮೊದಲನೇದಾಗಿ ಯೂಸ್ ಮಾಡುವಾಗ ಈ ತರ ಒಂದು ವಿಶ್ರಾಂತಿ ಅಥವಾ ಈ ತರ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆದ್ರೆ ಅದನ್ನ ಪದೇ ಅದನ್ನ ಬಳಕೆ ಮಾಡುವಾಗ ಒಂದು ಟೆಂಪರರಿಲಿ ಫಸ್ಟೇ ಸಿಗುತ್ತೆ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ, ಪುನಃ ಇನ್ನೊಂದು ಸಿಗರೇಟ್ ಯೂಸ್ ಮಾಡುವ ಅನ್ಸುತ್ತೆ. ಹಾಗಾಗಿ ಏನಾಗುತ್ತೆ, ಮೊದಲನೇದಾಗಿ 3-4 ಸಿಗರೇಟ್ ಇಂದ ಯೂಸ್ ಮಾಡುವವರು ಆಮೇಲೆ ನಾವು ನೋಡಿರ್ಬೋದು ಕೆಲವು ವರ್ಷಗಳಲ್ಲಿ ಫಸ್ಟಿಗೆ ಕಾಲೇಜು ಮತ್ತು ಫಸ್ಟ್ ಕೆಲ್ಸಕ್ಕೆ ಸೇರಿದಾಗ ಸ್ವಲ್ಪ ಸಿಗರೇಟ್ ಇರುತ್ತೆ, ಆಮೇಲೆ ಆ ಸಿಗರೇಟಿನ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಆ ಸಿಗರೇಟಿನ ಪ್ರಮಾಣ 20 ಇಲ್ಲ 30 ಅಂದ್ರೆ 2 ಪ್ಯಾಕ್ ಅಥವಾ 3 ಪ್ಯಾಕ್ ತನಕ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕೆಲವು ಸಲ ಸಿಗರೇಟ್ ನಮ್ಮ ಈ ಜೀವನದ ನಡವಳಿಕೆ ಕೂಡ ಒಂದು ಸಂಬಂಧವನ್ನ ಹೊಂದಿರುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ನಾವು ನೋಡ್ತೇವೆ, ಈಗ ಏನೋ ಒಳ್ಳೆ ಊಟ ಇರುತ್ತೆ, ಆ ಒಳ್ಳೆ ಊಟ ಆದ್ಮೇಲೆ ಒಂದು ಸಿಗರೇಟ್ ತಗೊಳ್ಳುವ ಅಂತ ಅನ್ಸೋದು, ಆ ತರದ ಕನೆಕ್ಷನ್ಗಳು ನಮ್ಮ ದಿನನಿತ್ಯದ ಇದ್ರಲ್ಲಿ. ಸೊ ಹಾಗಾಗಿ ಈ ತರ ಏನಾಗತ್ತೆ ಅಂದ್ರೆ, ಎಷ್ಟೋ ಬಾರಿ ಸಿಗರೇಟ್ ಅನ್ನ ಅವರು ಬಿಟ್ಟಿರ್ತಾರೆ, ಇಲ್ಲ ನಾನು ಇವತ್ತು ಸಿಗರೇಟ್ ಸೇವನೆ ಮಾಡುದು, ಆದ್ರೆ ಈ ತರದ ಏನೋ ಆದಾಗ, ಏನೋ ಟೆನ್ಷನ್ ಆಯ್ತು, ಏನೋ ಒಂದು ಫೋನ್ ಕಾಲ್ ಬಂತು, ಆ ಫೋನ್ ನಲ್ಲಿ ಏನೋ ಟೆನ್ಷನ್ ಇರುವಂತ ಒಂದು ವಿಷಯ ಗೊತ್ತಾಯ್ತು, ಆಗ್ಲೇ ಪಟ್ ಅಂತ ಸಿಗರೇಟ್ ಹಚ್ಚುವ ಅಂತ ಅನ್ಸುದು. ಹಾಗಾಗಿ ಈ ತರದ ಕೆಲವೊಂದು ಇದನ್ನ ಅಭ್ಯಾಸಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನೊಂದು, ಯಾಕೆ ಈ ತರ, ಈಗ ಎಲ್ಲರಿಗೆ ಗೊತ್ತಿದೆ ಈ ತರ ಸಿಗರೇಟು ಸೇದಿದ್ರೆ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದೆ, ಆದ್ರೂ ಕೂಡ ಯಾಕೆ ಇದಕ್ಕೆ ವ್ಯಸನ ಆಗ್ತಾರೆ? ಹೆಚ್ಚಿನ ಟೈಮಲ್ಲಿ ಏನಾಗ್ತಂದ್ರೆ, ಹೆಚ್ಚಿನ ಟೈಮಲ್ಲಿ ಈ ಯಂಗ್ಸ್ಟರ್ಸ್ ಅಂದ್ರೆ ಈ ಸಣ್ಣ ವಯಸ್ಸಿನಲ್ಲೇ ಶುರು ಆಗೋದು ಜಾಸ್ತಿ ನಾವು ನೋಡಿರ್ತೇವೆ. ಈಗ ಒಂದು ವಯಸ್ಸಾದ್ಮೇಲೆ ಈ ತರದ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲನೇ ಕ್ಯೂರಿಯಾಸಿಟಿ ಅಂದ್ರೆ ಏನು ಅಂತ ನೋಡುದು, ಮೊದಲನೇದಾಗಿ ಅದೊಂದು ಏನು ಅಂತ ಹೊಸದಾಗಿ ಪ್ರಾರಂಭ ಮಾಡ್ತಿರ್ತಾರೆ. ಈಗ ಕಾಲೇಜಿಗೆ ಹೋಗೋರು ಅಥವಾ ಹೊಸದಾಗಿ ಕೆಲಸ ಸಿಕ್ಕೋರು ಏನಾದ್ರು ಹೊಸದಾಗಿ ಸ್ವಾತಂತ್ರ್ಯ ಸಿಕ್ಕಿರುತ್ತೆ, ಅಥವಾ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ತಾರೆ, ಆ ಫ್ರೆಂಡ್ಸ್ ಜೊತೆ ಸೇರ್ಕೊಳ್ಳಿಕ್ಕೋಸ್ಕರ, ಆ ಫ್ರೆಂಡ್ಸ್ ಅವ್ರನ್ನ ಓಲೈಸ್ಕೊಳ್ಳಿಕ್ಕೋಸ್ಕರ, ಅಥವಾ ಏನೋ ಒತ್ತಡ, ಕಾಲೇಜ್ಗಳಲ್ಲಿ ಏನೋ ಒತ್ತಡ ಇರ್ಬೋದು, ಅಥವಾ ಸ್ಟಡೀಸ್ ನಲ್ಲಿ ಒತ್ತಡ, ಅಥವಾ ಏನೋ ರಿಲೇಶನ್ಶಿಪ್ಗಳು, ಸಂಬಂಧಗಳಲ್ಲಿ ಒತ್ತಡ, ಮನೆಯಲ್ಲಿ ಏನೋ ಒತ್ತಡಗಳು, ಅಥವಾ ಈ ಪ್ರೌಢಾವಸ್ಥೆಯಲ್ಲಿ ಬರುವಂತ ಪರಿವರ್ತನೆಯ ಸಮಸ್ಯೆಗಳು, ಒತ್ತಡಗಳು, ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಜನರು ಸಿಗರೇಟು ಅಥವಾ ತಂಬಾಕು ಅಥವಾ ಇದನ್ನ ಕೈ ತಗೊಳ್ತಾರೆ. ಆಮೇಲೆ ಏನಾಗತ್ತೆ, ಇದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ. ಇನ್ನು ಕೆಲವರು ಅಂತ ಹೇಳಿದ್ರೆ ಈ ರೋಲ್ ಮಾಡೆಲಿಂಗ್ ಅಂತ ಹೇಳ್ತಾರೆ, ತುಂಬಾ ಜಾಸ್ತಿಯಾಗಿ ಅವರ ಈ ಮೂವಿ ಸ್ಟಾರ್ಸ್ ಗಳನ್ನ ಫಾಲೋ ಮಾಡುದು. ಅಂದ್ರೆ ಅವರು ಯಾರು ಮೂವಿ ಸ್ಟಾರ್ ಅನ್ನ ಫಾಲೋ ಮಾಡ್ತಿರ್ತಾರೆ, ಆದ್ರೆ ಆ ಮೂವಿ ಸ್ಟಾರ್ಗಳು ಹೆಚ್ಚು ಸಿಗರೇಟ್ ಅನ್ನ ಸೇವನೆ ಮಾಡ್ತಿರ್ತಾರೆ. ಹಾಗೆ ಇವರನ್ನ ಫಾಲೋ ಮಾಡ್ತಾ ಅವರು ಅದೇ ರೀತಿ ಸ್ಟೈಲ್ ಆಗಿ ಸಿಗರೇಟ್ ಅನ್ನ ಸೇರ್ತಿರ್ತಾರೆ. ಹಾಗಾಗಿ ಈ ತರ ಮೊದಲನೇದಾಗಿ ಅವರನ್ನ ಫಾಲೋ ಮಾಡ್ತಾ ಇವರು ಯಾವಾಗ ವ್ಯಸನಿ ಆಗ್ತಾರಂತ ಗೊತ್ತೇ ಆಗುದಿಲ್ಲ. ಹಾಗಾಗಿ ಇಂಥ ಬೇರೆ ಬೇರೆ ಇದರಿಂದ ಈ ಜಾಹೀರಾತು ನೋಡ್ಕೊಂಡು, ಚಲಚಿತ್ರ ನೋಡ್ಕೊಂಡು ಈ ತರ ಸಿಗರೇಟು ಹಾಗೂ ತಂಬಾಕನ್ನ ಉಪಯೋಗ ಮಾಡ್ಕೊಂಡು ಅದಕ್ಕೆ ವ್ಯಸನರಾಗ್ತಾರೆ. ಇನ್ನು ಈಗ ಈ ತಂಬಾಕು ಅಥವಾ ಇದನ್ನ ವ್ಯಸನ ಅಂತ ಮಾತಾಡುವಾಗ ಅದರಿಂದ ಏನೇನ್ ಸಮಸ್ಯೆ ಬರುತ್ತೆ, ಈಗ ಹೆಚ್ಚಿನವರಿಗೆ ಗೊತ್ತಿರುತ್ತೆ ಈ ತಂಬಾಕು ಇದರಿಂದ ಮಾಡಿ ಕ್ಯಾನ್ಸರ್ ಬರುತ್ತೆ ಅಂತ. ಆದ್ರೆ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಯಾವ ರೀತಿಯ ಕ್ಯಾನ್ಸರ್ ಬರುತ್ತೆ ಅಂತ. ಮೊದಲನೇದಾಗಿ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಬಾಯಿಯಿಂದ ಅಗಿಯೋ ತಂಬಾಕು ಯೂಸ್ ಮಾಡುವವರಲ್ಲಿ ನಾವು ಸಾಮಾನ್ಯವಾಗಿ ಏನ್ ನೋಡ್ತೇವೆ, ಮೊದಲನೇದಾಗಿ ಬಾಯಿಯ ಟೇಸ್ಟ್ಗಳು ಅದು ನೋಡ್ತೇವೆ. ಬಾಯಿಯ ಟೇಸ್ಟ್ಗಳು, ಟೇಸ್ಟ್ ಬಡ್ಸ್ ಅಂತ ಹೇಳ್ತೇವೆ ನಾಲಿಗೆಯಲ್ಲಿ, ಆ ಟೇಸ್ಟ್ ಬಡ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಆ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ರುಚಿ ಇರೋದಿಲ್ಲ ಬಾಯಿಗೆ. ಹಾಗಾಗಿ ಎಷ್ಟೋ ಬಾರಿ ಅದರಿಂದ ಬೇರೆ ಸಮಸ್ಯೆಗಳಿರುತ್ತೆ. ಮನೆಯಲ್ಲಿ ಕೂಡ ಜಗಳ ಆಗ್ಲಿಕ್ಕೆ ಶುರು ಆಗುತ್ತೆ. ಮನೆಯವರು ಏನ್ ಅಡಿಗೆ ಮಾಡ್ಕೊಡ್ತಾರೆ ಅದು ಇವರಿಗೆ ಇಷ್ಟ ಆಗ್ತಿರೋದಿಲ್ಲ. ಹಾಗಾಗಿ ಮನೆಯವ್ರ ಜೊತೆ ಜಗಳ ಮಾಡ್ತಾರೆ. ಆದ್ರೆ ಇವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಇವರು ಈ ತರ ತಂಬಾಕು ಸೇವನೆ ಜಾಸ್ತಿ ಆಗಿರೋದ್ರಿಂದ ಇವ್ರಿಗೆ ಟೇಸ್ಟ್ ಗೊತ್ತಾಗೋದಿಲ್ಲ. ಇನ್ನೊಂದು, ಮೂಗಿನ ವಾಸನೆ ಪ್ರಜ್ಞೆ ಕೂಡ ಕಡಿಮೆ ಆಗುತ್ತೆ ಈ ಸಿಗರೇಟ್ ಅಥವಾ ತಂಬಾಕು ಯೂಸ್ ಮಾಡೋದ್ರಿಂದ. ಪ್ಲಸ್ ನಾವು ನೋಡಿರ್ಬೋದು, ಕೆಲವರು ಈ ತುಂಬಾ ಸಿಗರೇಟ್ ಸೇವನೆ ಮಾಡೋರ ಈ ಚರ್ಮಗಳು ಸುಕ್ಕುಕೊಂಡಿರುತ್ತದೆ, ಕೂದಲುಗಳು ಬೇಗ ಬಿಳಿ ಆಗುತ್ತೆ, ಈ ತರದ ಬೇರೆ ಬೇರೆ ಸಮಸ್ಯೆಗಳು. ಈ ತುಟಿ ಕಪ್ಪಾಗಿರುತ್ತೆ, ಉಗುರುಗಳು
ಸ್ವಲ್ಪ ಬಣ್ಣ ಸ್ವಲ್ಪ ಚೇಂಜ್ ಮಾಡಿರುತ್ತೆ, ಸ್ವಲ್ಪ ಡ್ರೈ ಅಥವಾ ಕಪ್ಪು ತರ ಉಗುರುಗಳು ಆಗಿರುತ್ತೆ, ಅದು ಡ್ರೈ ಸುಕ್ಕಾಗಿ ಬೇಗ ಬೇಗ ತುಂಡಾಗತ್ತೆ, ಚರ್ಮದ ಮೇಲೆ ಸುಕ್ಕುಗಳು ಕಾಣಿಸ್ಕೊಳ್ತದೆ. ಅಂದ್ರೆ ಅವರು ಒಂದು ಸಣ್ಣ ವಯಸ್ಸಿನವರಾದ್ರೂ ಕೂಡ ಹೆಚ್ಚು ವಯಸ್ಸಾದವರಂತ ಕಾಣ್ಲಿಕ್ಕೆ ಶುರು ಆಗುತ್ತೆ. ಹಲ್ಲುಗಳೆಲ್ಲ ಹಾಳಾಗ್ಲಿಕ್ಕೆ ಶುರು ಆಗುತ್ತೆ, ಹಲ್ಲುಗಳ ಒಂದು ಶೈನ್ ಏನಿದೆ ಅದು ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ತರದ ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ, ದಿನನಿತ್ಯ ಸಮಸ್ಯೆಗಳಿದೆ. ಅದು ಒಂಥರ ಶಾರ್ಟ್ ಟರ್ಮ್ ಅಂತ ಹೇಳ್ತೇವೆ. ಇನ್ನು ಲಾಂಗ್ ಟರ್ಮ್ ಅಂದ್ರೆ 5 ವರ್ಷ 10 ವರ್ಷ ಏನು ತಂಬಾಕು ಅಥವಾ ಈ ಸಿಗರೇಟ್ ಅನ್ನ ಉಪಯೋಗಿಸುವಾಗ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ ಬಾಯಿಯ ಒಂದು ಕ್ಯಾನ್ಸರ್ ಅಂತ ಹೇಳ್ತೇವೆ. ಈ ಬಾಯಿ ಅಂದ್ರೆ ನಾಲಿಗೆಯ ಮೇಲೆ ಒಂದು ಬಿಳಿ ತರದ ಒಂದು ಹುಣ್ಣಾಗಿರುತ್ತೆ. ಆ ಹುಣ್ಣು ಅವ್ರಿಗೆ ಗೊತ್ತೇ ಆಗಿರುತ್ತಲ್ಲ, ಯಾಕಂದ್ರೆ ಅಲ್ಲಿಯ ಒಂದು ಸೆನ್ಸೇಷನ್ ಕಡಿಮೆ ಆಗಿರುತ್ತೆ. ಸೊ ಆ ಹುಣ್ಣನ್ನ ಗೊತ್ತೇ ಇರುತ್ತಿಲ್ಲ. ಬಾಯಿಯ ಒಳಗಡೆ ಒಸಡಲ್ಲಿ ಏನೋ ಒಂದು ಗಾಯ ಆಗಿರುತ್ತೆ, ಆದ್ರೆ ಬಾಯಿಯನ್ನು ಹೆಚ್ಚು ಕಳಿಲಿಕ್ಕೆ ಆಗ್ತಿರೋದಿಲ್ಲ. ಹೆಚ್ಚಿನವ್ರು ನಾವು ನೋಡ್ತೇವೆ, ಯಾರು ತಂಬಾಕನ್ನ ಅತಿ ಸೇವನೆ ಮಾಡ್ತಾರೆ ಅವ್ರಿಗೆ ಬಾಯಿ ಹೆಚ್ಚು ಓಪನ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ, ಬರೀ 2 ಬೆರಳು ಅಷ್ಟೇ ಓಪನ್ ಮಾಡ್ಲಿಕ್ಕೆ ಆಗ್ತಿರುತ್ತೆ, ಪೂರ್ತಿ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಾಯಿಯ ಒಳಗಡೆ ಹೆಚ್ಚು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾದ್ರೂ ಒಂದು ಗಾಯ ಆದ್ರೆ ಆ ಗಾಯ ಹಾಗೆ ಇದ್ದು ಅದು ನಾಳೆ ಕ್ಯಾನ್ಸರ್ ಆಗಿ ತಿರುಗ್ಬೋದು. ಇನ್ನೊಂದು ಈ ಸ್ಮೋಕರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಈ ಸ್ಮೋಕರ್ಸ್ ಕಾಫ್ ಅಂತ, ಅಂದ್ರೆ ಹೆಚ್ಚಿನವರು ಈ ಸಿಗರೇಟು ಬೀಡಿ ಯಾರು ಯೂಸ್ ಮಾಡ್ತಾರೆ ಅವರಲ್ಲಿ ಈ ಸಿಗರೇಟ್ ನಲ್ಲಿ ಒಂದು ಟಾರ್ ಅಂತ ಇರುತ್ತೆ. ಟಾರ್ ಅಂದ್ರೆ ಈ ಕಪ್ಪು ನಾವು ಇದಕ್ಕೆಲ್ಲ ಹಾಕ್ತಾರಲ್ಲ, ಈ ರೋಡಿಗೆಲ್ಲ ಹಾಕ್ತಾರಲ್ಲ ಡಾಂಬರ್, ಅದೇ ರೀತಿ ಡಾಂಬರು ಈ ಸಿಗರೇಟ್ ನಲ್ಲಿ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಹೇಳಿದ್ರೆ ಈ ಪದೇ ಪದೇ ಯಾರು ಸಿಗರೇಟ್ ಅನ್ನ ಬಳಸ್ತಾರೆ ಆ ಟಾರು ಹಾಗೆ ಹೋಗಿ ಲಂಗ್ಸ್ ನಲ್ಲಿ ಕೂಡ್ಕೊಳ್ಳುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ 1 ವರ್ಷ ಸಿಗರೇಟ್ ಅನ್ನು ಯೂಸ್ ಮಾಡಿದ್ರೆ 100 ಗ್ರಾಮ್ ಟಾರು ಅವನ ಶ್ವಾಸಕೋಶದಲ್ಲಿ ಕೂಡಿರುತ್ತೆ ಅಂತ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಈ ಅಂದ್ರೆ ಈ ಏರ್ ಇದಕ್ಕೆ ಅಂದ್ರೆ ಈ ಉಸಿರಾಟಕ್ಕೆ ಕರೆಕ್ಟ್ ಆಗಿ ಅದು ಪೂರೈಕೆ ಆಗ್ತಿರೋದಿಲ್ಲ. ಹಾಗಾಗಿ ಏನಾಗುತ್ತೆ ಇನ್ಫೆಕ್ಷನ್ಗಳು ಬಾರಿ ಬೇಗ ಆಗುತ್ತೆ. ನಾವು ಇತ್ತೀಚೆಗೆ ಕೊರೋನಾ ಒಂದು ಸೋಂಕು ಬಂದಾಗ ಆವಾಗ ತುಂಬಾ ಇದ್ರಲ್ಲಿತ್ತು, ಯಾರ್ಯಾರು ಈ ತರ ಒಂದು ಸ್ಮೋಕರ್ಸ್ ಇರ್ತಾರೆ ಅವರಿಗೆ ತುಂಬಾ ಬೇಗ ಡ್ಯಾಮೇಜ್ ಮಾಡಿರುತ್ತೆ ಈ ಕೋವಿಡ್ ಅಥವಾ ಈ ಕೊರೋನಾ ಅಂತಲ್ಲ, ಹೆಚ್ಚಿನ ವೈರಲ್ ವೈರಸ್ಗಳಿದೆ ಅದು ಇಂಥ ಯಾರು ಸ್ಮೋಕರ್ಸ್ಗಳು ಯಾರು ಇರ್ತಾರೆ ಅಥವಾ ತಂಬಾಕು ಬೀಡಿಯನ್ನ ಯಾರು ಸ್ಮೋಕ್ ಮಾಡ್ತಾರೆ ಅವರಲ್ಲಿ ಜಾಸ್ತಿ ಒಂದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋದು. ಪ್ಲಸ್ ಇನ್ನೊಂದು ಈ ಹೃದಯದ ರಕ್ತನಾಳಗಳ ಮೇಲೆ, ಅಂದ್ರೆ ಈ ಧೂಮಪಾನ ಅಥವಾ ಇದನ್ನ ಯಾರು ಯೂಸ್ ಮಾಡ್ತಾರೆ ಅವರಿಗೆ ಈ ಕೊರೋನರಿ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತಾರೆ, ಈ ಹೃದಯದ ರಕ್ತನಾಳಗಳು ಸಣ್ಣದಾಗ್ಲಿಕ್ಕೆ ಶುರು ಆಗುತ್ತೆ. ಪ್ಲಸ್ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿರ್ತೇನೆ, ಅಂದ್ರೆ ಈ ಕೆಲವೊಂದು ಈ ರಕ್ತ ಸಂಚಾರಕ್ಕೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯದ ಕೆಲವೊಂದು ಪ್ರದೇಶಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಹಾರ್ಟ್ ಅಟ್ಯಾಕ್ಗಳು ಆಗುವ ಸಾಧ್ಯತೆ ಇರ್ಬೋದು. ಅದೇ ರೀತಿ ಮೆದುಳಿನಲ್ಲಿ ಕೂಡ ಈ ಸಣ್ಣ ಸಣ್ಣ ನರಗಳು ಒಂದು ಬ್ಲಾಕ್ ಆಗಿರೋದ್ರಿಂದ ಸಡನ್ ಸ್ಟ್ರೋಕ್ ಆಗ್ಬೋದು. ಅಥವಾ ತುಂಬಾ ವರ್ಷ ಈ ತರ ಸಿಗರೇಟ್ ಅನ್ನ ಯೂಸ್ ಮಾಡೋದ್ರಿಂದ 10-20 ವರ್ಷ ಯೂಸ್ ಮಾಡೋದ್ರಿಂದ ಈ ಆಲ್ಝೀಮರ್ಸ್ ಅಂತ ಹೇಳ್ತೇವೆ, ಅಂದ್ರೆ ಈ ನೆನಪಿನ ಶಕ್ತಿ ಕಡಿಮೆ ಆಗುವಂತ ಸಮಸ್ಯೆ, ಅಂದ್ರೆ ಡಿಮೆನ್ಷಿಯಾ ಅಂತ ಹೇಳ್ತೇವೆ. ಈ ತರ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರ್ಬೋದು. ಸೊ ಈ ತರ ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು. ಇನ್ನೊಂದು ಈ ಅನ್ಯೂರಿಸಮ್ ಅಂತ ಹೇಳ್ತೇವೆ, ಇದು ನಾವು ಹೊಸದಾಗಿ ಗೊತ್ತಿರುವಂತ, ಅಂದ್ರೆ ಈ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಈ ಹೊಟ್ಟೆ ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಈ ಹೊಟ್ಟೆಯಲ್ಲಿ ಒಂದು ಅಯೋರ್ಟ ಅಂತ ಬರುತ್ತೆ, ಈ ಅಯೋರ್ಟ ಅದರಲ್ಲಿ ಒಂದು ಅನ್ಯೂರಿಸಮ್ ಆಗೋದ್ರಿಂದ ಅದು ಕೂಡ ಸಿಗರೇಟ್ ಸೇವನೆಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗುತ್ತೆ. ಇನ್ನೊಂದು ಸಾಮಾನ್ಯವಾಗಿ ನೋಡುದಂತ ಹೇಳಿದ್ರೆ ತಂಬಾಕು ಮತ್ತು ಲೈಂಗಿಕ ಸಮಸ್ಯೆಗಳು. ಧೂಮಪಾನ ಮತ್ತು ತಂಬಾಕು ಯಾರ್ಯಾರು ಜಾಸ್ತಿ ಅದನ್ನ ಉಪಯೋಗಿಸ್ತಾರೆ ಅವರಲ್ಲಿ ಈ ಲೈಂಗಿಕ ಸಮಸ್ಯೆಗಳು ಜಾಸ್ತಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ವೀರ್ಯಾಣುಗಳ ಒಂದು ಫಲವತ್ತತೆ ಕಡಿಮೆ ಆಗುತ್ತೆ, ಈ ನಿಮಿರು ದೌರ್ಬಲ್ಯ ಇರುತ್ತೆ, ಒಂದು ಲೈಂಗಿಕ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡುತ್ತೆ. ಪ್ಲಸ್ ಈ ಹೆಂಗಸರಲ್ಲೂ ಕೂಡ ಅಷ್ಟೇನೆ, ಅವರಲ್ಲಿ ಕೂಡ ಈ ಫಲವತ್ತತೆಯನ್ನ ಕಡಿಮೆ ಮಾಡುತ್ತೆ. ಯಾರ್ಯಾರು ತಂಬಾಕುವನ್ನ ಅಗಿಯುತ್ತಾರೆ ಅಥವಾ ಈ ನಶ್ಯ ರೂಪದಲ್ಲಿ ಅಥವಾ ಹೊಗೆ ರೂಪದಲ್ಲಿ ಯಾರು ತಂಬಾಕನ್ನ ಸೇವಿಸ್ತಾರೆ ಅವರಲ್ಲಿ ನಾವು ಲೈಂಗಿಕ ಸಮಸ್ಯೆಗಳನ್ನ ಕೂಡ ಕಾಣ್ಬೋದು. ಇನ್ನೊಂದು ಅಂದ್ರೆ ಪರೋಕ್ಷ ಧೂಮಪಾನ ಅಂತ. ಈಗ ನಾನು ಆವಾಗ ಹೇಳಿದೆ, ಯಾರು ಈಗ ಮನೆಯಲ್ಲಿ ಯಾರೋ ಹಿರಿಯರು ಯಾರೋ ಸಿಗರೇಟ್ ಸೇರ್ತಿರ್ತಾರೆ ಅಥವಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾರೋ ಸಿಗರೇಟ್ ಸೇರ್ತಿರ್ತಾರೆ, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಪಕ್ಕದಲ್ಲಿ ಯಾರೋ ಇರ್ತಾರೆ. ಈಗ ಬಸ್ ಸ್ಟ್ಯಾಂಡ್ ನಲ್ಲಿ ಕುತ್ಕೊಂಡು ಯಾರೋ ಸಿಗರೇಟ್ ಅನ್ನ ಸೇರ್ತಿರ್ತಾರೆ, ಅಥವಾ ಮನೆಯಲ್ಲಿ ಅಂಗಳದಲ್ಲಿ ಕುತ್ಕೊಂಡು ಅಥವಾ ಸೈಡ್ ಅಲ್ಲಿ ಜಗ್ಲಲ್ಲಿ ಕುತ್ಕೊಂಡು ಸಿಗರೇಟ್ ಸೇರ್ತಿರ್ತಾರೆ. ಅದರಿಂದ ಅವ್ರಿಗೆ ಕೂಡ ಅದರಿಂದ ಸಮಸ್ಯೆ, ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ.
ಸೊ ಇದರಲ್ಲಿ ಒಂದು ಸಿಗರೇಟ್ ನಲ್ಲಿ ಇದು WHO ಹೇಳುತ್ತೆ, ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಸಿಗರೇಟ್ ನಲ್ಲಿ 7,000ಕ್ಕಿಂತ ಹೆಚ್ಚು ರಾಸಾಯನಿಕಗಳಿರುತ್ತೆ, ಅಂದ್ರೆ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳುತ್ತೆ. ಅದರಲ್ಲಿ 60% ಅಂದ್ರೆ ಒಂದು ಸಿಗರೇಟ್ ನಲ್ಲಿ 7,000 ಕೆಮಿಕಲ್ಸ್ ಇದ್ರೆ ಅದರಲ್ಲಿ 60% ಕೆಮಿಕಲ್ಸ್ಗಳು ಡೈರೆಕ್ಟ್ ಆಗಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ಯಾರು ಸಿಗರೇಟ್ ಅನ್ನ ಸೇರ್ತಾರೆ ಅವರಿಗಂತೂ ಹೇಗೂ ಅದು ಡ್ಯಾಮೇಜ್ ಮಾಡುತ್ತೆ. ಅದ್ರ ಜೊತೆಗೆ ಅವರ ಮನೆಯವರಿಗೂ ಕೂಡ, ಅವರ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ, ಹಿರಿಯರು ಯಾರೋ ಇರ್ತಾರೆ ಅಥವಾ ಗರ್ಭಿಣಿಯವರು ಇರ್ತಾರೆ, ಸೊ ಅಂಥವ್ರಿಗೂ ಕೂಡ ಅದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಕೂಡ ನಾವು ನೋಡ್ತೇವೆ, ಈ ಯಾರು ಹಿರಿಯರು ಯಾರು ಇರ್ತಾರೆ ಮನೆಯಲ್ಲಿ ಅವರಲ್ಲಿ ಕೂಡ ಸ್ಟ್ರೋಕ್ಗಳನ್ನ ನಾವು ನೋಡ್ತೇವೆ. ಪ್ಲಸ್ ಈ ಸಣ್ಣ ಮಕ್ಕಳು, ಈ ಶಿಶುಗಳಲ್ಲಿ 1 ವರ್ಷ ಕೆಳಗಿನ ಮಕ್ಕಳು ಯಾರಾದ್ರೂ ಮನೆಯಲ್ಲಿದ್ದು ಯಾರಾದ್ರೂ ಪಕ್ಕದಲ್ಲಿ ಯಾರಾದ್ರೂ ಸಿಗರೇಟ್ ಅನ್ನ ಉಪಯೋಗ ಮಾಡಿ ಆ ಒಂದು ಸ್ಮೋಕ್ ಇಂದಾಗಿ ಎಷ್ಟೋ ಶಿಶು ಮರಣವನ್ನ ಹೊಂದುತ್ತೆ. ಸೊ ಇದು ಇಷ್ಟು ಡೇಂಜರಸ್ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ತುಂಬಾ ಜಾಗರೂಕವಾಗಿ ಇರೋದು ಅತ್ಯಗತ್ಯ. ಇನ್ನು ಈಗ ನಾವು ಬಿಡ್ಲಿಕ್ಕೆ ಮನ್ಸು ಮಾಡಿದಿರ ಅಂತ ತಿಳ್ಕೊಳ್ಳಿ. ಈಗ ಸಿಗರೇಟು ಓಕೆ ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದೆ, ಅಥವಾ ತಂಬಾಕು ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದೆ, ಈಗ ಇದನ್ನ ನಾವು ಈಗ ನಿಲ್ಲಿಸ್ಬೇಕು. ಈಗ ನಿಲ್ಲಿಸಿದಾಗ ಏನ್ ಮಾಡುತ್ತೆ, ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಲ್ಲಿ ಮೊದಲನೇದಾಗಿ ಏನ್ ತಿಳ್ಕೊಬೇಕು ಅಂದ್ರೆ, ಈ ತಂಬಾಕು ಉಂಟಲ್ಲ ಅದು ಒಂದು ಮಾದಕ ದ್ರವ್ಯ, ಅದು ಅಂದ್ರೆ ಅದೊಂದು ಅಮಲು ಪದಾರ್ಥ, ಅದು ವ್ಯಸನವನ್ನು ಉಂಟು ಮಾಡುತ್ತೆ. ಇನ್ನು ಈ ವ್ಯಸನವನ್ನು ಉಂಟು ಮಾಡಿದೆ ಅಂತ ಹೇಳಿದಾಗ ಅದರ ಬಳಕೆಯನ್ನ ನಾವು ನಿಲ್ಲಿಸಿದಾಗ ಕೆಲವೊಂದು ಹಿಂತೆಗೆತ ಚಿಹ್ನೆಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಹಿಂತೆಗೆತ ಚಿಹ್ನೆಗಳು ಯಾವ್ದ್ರಿಂದ ಬರುತ್ತೆ ಅಂತ, ಇದು ನಿಕೋಟಿನ್ ಇಂದ ಬರುತ್ತೆ. ಸೊ ಈ ನಿಕೋಟಿನ್ ಈ ರಕ್ತದಲ್ಲಿ ಕಡಿಮೆ ಆಗುವಾಗ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಸಿಗರೇಟ್ ಅನ್ನ ನಿಲ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ನಿಲ್ಸಿರ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ನಿಕೋಟಿನ್ ಅನ್ನೋದು ಒಂದು 24 ಗಂಟೆಯಿಂದ 48 ಗಂಟೆಗಳ ಕಾಲಕ ಬಾಡಿನಲ್ಲಿ ಇರುತ್ತೆ. ಆಮೇಲೆ ನಿಧಾನವಾಗಿ ಬಾಡಿ ದೇಹ ಅದನ್ನ ಹೊರಗಾಕುತ್ತೆ, ನಿಕೋಟಿನ್ ಅನ್ನ ಹೊರಗಾಕುತ್ತೆ. ಈ ನಿಕೋಟಿನ್ ಹೊರಗಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಮೊದಲನೇದಾಗಿ ಫಸ್ಟ್ ಸಿಂಪ್ಟಮ್ ಶುರು ಆಗೋದು ತಲೆನೋವು. ಸಣ್ಣಕ್ಕೆ ಒಂದು ತಲೆನೋವು ಶುರು ಆಗುತ್ತೆ. ಆ ತಲೆನೋವುಗಳು ಯೂಶಲಿ 1 ರಿಂದ 2 ದಿನಗಳ ತನಕ ಸಣ್ಣಕ್ಕೊಂದು ತಲೆನೋವು ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರುವಾಗೆ ಕೆಲವರಿಗೆ ನಿದ್ರೆಯಲ್ಲಿ ಸಮಸ್ಯೆ ಬರುತ್ತೆ. ಆ ನಿದ್ರೆ ಸಮಸ್ಯೆ ಕೆಲವು ದಿನ 3 ರಿಂದ 1 ವಾರ ತನಕನೂ ನೋಡ್ಲಿಕ್ಕೆ ಸಿಗುತ್ತೆ. ಪ್ಲಸ್ ಈ ಕೆಲವರಲ್ಲಿ ಈ ಒಂದು ಫೋಕಸ್ ಅಂತ ಹೇಳ್ತಾರೆ, ಈಗ ಯಾವುದೇ ಒಂದು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆಯ ಕೊರತೆ ಇರುತ್ತೆ. ಪ್ಲಸ್ ಕ್ರೇವಿಂಗ್ ಅಂತ ಅಂದ್ರೆ ಆಸೆ ಆಗುದು ಈ ನಿಕೋಟಿನ್ಗಾಗಿ, ಇಲ್ಲ ನಾನು ಹೇಗಾದ್ರೂ ಮಾಡಿ ತಂಬಾಕು ಸೇವನೆ ಮಾಡಬೇಕು ಅಥವಾ ಸಿಗರೇಟ್ ಬೇಕು ಅಂತ ಆಸೆ ಆಗೋದು, ಈ ತರ ಒಂದು ಕಡು ಬಯಕೆ ಆಗುವಂಥದ್ದು ನಾವು ನೋಡ್ತೇವೆ. ಅದು ಸಾಧಾರಣ 1 ರಿಂದ 2 ವಾರಗಳ ತನಕ ಇರುತ್ತೆ. ಅಂದ್ರೆ ಸಿಗರೇಟು ಅಥವಾ ತಂಬಾಕು ಸ್ಟಾಪ್ ಮಾಡಿ ನಿಲ್ಲಿಸಿದ 2 ವಾರಗಳ ತನಕ ನಾವು ಈ ಒಂದು ಆಸೆ ಆಗೋದನ್ನ ನೋಡ್ಬೋದು. ಪ್ಲಸ್ ಇನ್ನೂ 2 ವಾರ ಹೋದ್ರೆ, ಅಂದ್ರೆ 4 ವಾರಗಳ ತನಕ ಹೋದ್ರೆ ಕೆಲವರಿಗೆ ಇನ್ನು ಕಿರಿಕಿರಿ, ಒಂಥರ ಸಿಟ್ಟು ಬರುದು. ಯಾರಾದ್ರೂ ಮಾತಾಡಿದ ತಕ್ಷಣ ಮನೆಯವ್ರ ಮೇಲೆಲ್ಲ ರೇಗಿ ಬಿಡ್ತಾರೆ, ಸಿಟ್ಟು ಮಾಡ್ತಾರೆ. ಕೆಲವರಲ್ಲಿ ಯಾವ್ದಕ್ಕೂ ಮನಸ್ಸಿಲ್ದೆ ಆಗೋದು, ಅಂದ್ರೆ ಖಿನ್ನತೆ ಅಂತ ಹೇಳ್ತೇವೆ, ಡಲ್ ಆಗಿರ್ತಾರೆ, ಮಂಕ್ ಆಗಿರ್ತಾರೆ, ಯಾವುದೇ ಕೆಲಸ ಮೇಲೆ ಆಸಕ್ತಿ ಇರೋದಿಲ್ಲ, ಯಾರ ಹತ್ರನೂ ಮಾತಾಡೋದಿಲ್ಲ, ಯಾರ ಹತ್ರನೂ ಸೇರೋದಿಲ್ಲ, ಒಬ್ರೇ ರೂಮ್ ನಲ್ಲಿ ಕೂತ್ಕೊಂಡಿರ್ತಾರೆ, ಈ ತರ. ಇನ್ನು ಮತ್ತೆ ಕೆಲವರಿಗೆ ಚಡಪಡಿಕೆ ಅಂತ ಹೇಳ್ತೇವೆ, ಅಂದ್ರೆ ಏನೋ ಒಂಥರ ಕಳ್ಕೊಂಡಾಗೆ, ಏನೋ ಭಾರಿ ಒಂದು ಅಮೂಲ್ಯವಾದ ವಸ್ತು ಏನೋ ಕಳ್ಕೊಂಡಿರುವ ಹಾಗೆ ಒಂದು ಅನ್ಸೋದು, ಆತರ ಒಂದು ಒದ್ದಾಡ್ತಿರ್ತಾರೆ. ಸೊ ಈ ತರ ಕೆಲವೊಂದು ಇರುತ್ತೆ. ಅಂದ್ರೆ ಈ ಒಂದು ಹಿಂತೆಗೆತ ಚಿಹ್ನೆಗಳು ಕೆಲವರಲ್ಲಿ ಕೆಲವೊಂದು ದಿನಗಳ ತನಕ ಇದ್ರೆ, ಕೆಲವರಲ್ಲಿ ಕೆಲವೊಂದು ವಾರಗಳು, ಅಂದ್ರೆ 4 ರಿಂದ 6 ವಾರಗಳ ತನಕ ಈ ಹಿಂತೆಗೆತ ಚಿಹ್ನೆಗಳನ್ನ ನಾವು ನೋಡ್ತೇವೆ. ಇನ್ನು ಈಗ ತಂಬಾಕುವನ್ನ ಬಿಡ್ಲಿಕ್ಕೆ ಮನ್ಸು ಮಾಡಿದ್ದೀರಿ ಅಂತ ಆಗುವಾಗ ಏನು ಲಾಭ ಇರುತ್ತೆ ಅಂತ. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವರು ಬರ್ತಾರೆ, ಅಂದ್ರೆ ನಾನು ಕೆಲವು 15 ರಿಂದ 20 ವರ್ಷ ತನಕ ನಾನು ಸಿಗರೇಟ್ ಅನ್ನ ಸೇದಿದ್ದೇನೆ, ಈಗ ನಾನು ಬಿಟ್ರೆ ಅದಕ್ಕೆ ಲಾಭ ಇದೆಯಾ, ಅಂದ್ರೆ ಅದು ಏನ್ ನನಗೆ ತೊಂದರೆ ಮಾಡೋದಿಲ್ವಾ, ಈಗ ಬಿಟ್ಟು ಏನ್ ಲಾಭ, ಅದಕ್ಕಿಂತ ನಾನು ಸಿಗರೇಟ್ ಅನ್ನ ಕಂಟಿನ್ಯೂ ಮಾಡ್ತೇನೆ, ಹೇಗೂ ಸಮಸ್ಯೆ ಆಗಿದೆ ಅಂತ. ಇಲ್ಲಿ ಏನು ನಾವು ಯೋಚಿಸ್ಬೇಕು ಅಂತ ಹೇಳಿದ್ರೆ, ಏನು ಒಂದು ಪುರಾವೆಗಳು ಏನು ಹೇಳುತ್ತೆ ಅಂದ್ರೆ, ತಂಬಾಕನ್ನ ತ್ಯಜಿಸಿದ, ಅಂದ್ರೆ ತಂಬಾಕನ್ನ ನಿಲ್ಲಿಸಿದ ಕೆಲವೇ ನಿಮಿಷಗಳು, ಅಂದ್ರೆ 20 ರಿಂದ 30 ನಿಮಿಷಗಳಲ್ಲಿ ನಮ್ಮ ರಕ್ತದ ಒತ್ತಡ ಏನಿದೆ ಅದು ಸ್ವಲ್ಪ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಯಾವತ್ತು ನಾವು, ಯಾಕಂದ್ರೆ ಈ ನಿಕೋಟಿನ್ ಅಂತ ಏನಿದೆ ಅದು ನಮ್ಮ ಈ ರಕ್ತನಾಳಗಳನ್ನ ಸಂಕುಚಿತಗೊಳಿಸುತ್ತೆ. ಅದಿರೋ ತನಕ ಒಮ್ಮೆ ನಿಕೋಟಿನ್ ಲೆವೆಲ್ ಸ್ವಲ್ಪ ಬಾಡಿನಲ್ಲಿ ಕಡಿಮೆ ಆಗ್ತಾ ಇರುವಾಗ ನಮ್ಮ ರಕ್ತ ನಾಳಗಳು ಏನಾಗುತ್ತೆ, ಅದು ಸ್ವಲ್ಪ ಸಾಮಾನ್ಯ ಸ್ಥಿತಿಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಪ್ಲಸ್ ನಮ್ಮ ಕೈ ಕಾಲುಗಳ ಒಂದು ಟೆಂಪರೇಚರ್ ಅಂತ ತಾಪಮಾನ ಕೂಡ ಅದು ಕೂಡ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬರ್ಲಿಕ್ಕೆ ಶುರು ಆಗುತ್ತೆ.
ಇನ್ನು ಕೆಲವೇ ಗಂಟೆಗಳಲ್ಲಿ 6 ರಿಂದ 8 ಗಂಟೆಗಳಲ್ಲಿ ನಮ್ಮ ರಕ್ತದಲ್ಲಿರುವಂತ ಕೆಲವೊಂದು ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಪ್ರಮಾಣ ಇರುತ್ತೆ. ಅದು ಏನಾಗುತ್ತೆ, ನಮ್ಮ ಆಕ್ಸಿಜನ್ ಅನ್ನ ಕಡಿಮೆ ಮಾಡ್ತಿರುತ್ತೆ ಹೆಚ್ಚಿನ ಟೈಮ್ನಲ್ಲಿ. ಅಂದ್ರೆ ನಾವು ನೋಡ್ತಿರ್ಬೋದು, ಈ ಸಿಗರೇಟು ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಹೆಚ್ಚು ನಡಿಲಿಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ನಡೆದ್ರೆ ಅಥವಾ ಮೆಟ್ಲನ್ನ ಹತ್ತಿದ್ರೆ ಅವ್ರಿಗೆ ಬೇಗ ಆಯಾಸ ಆಗತ್ತೆ. ಇದು ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಅವರ ದೇಹದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಸಿಗರೇಟ್ ನಲ್ಲಿ ಇರುವಂತದ್ದು ಅದು ರಕ್ತದಲ್ಲಿ ಇರುತ್ತೆ. ಅದು ಈ ನಮ್ಮ ಆಮ್ಲಜನಕದ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ತಿರುತ್ತೆ. ಹಾಗಾಗಿ ಈ ಸಿಗರೇಟ್ ತಂಬಾಕು ಯಾರು ಸೇವನೆ ಮಾಡೋರು ನಿಲ್ಲಿಸಿದಾಗ ಕೆಲವೇ ಗಂಟೆಗಳಲ್ಲಿ 6 ರಿಂದ 8 ಗಂಟೆಗಳಲ್ಲಿ ಈ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಈ ತರದ ಈ ಸುಸ್ತಾಗುದು ಅಂದ್ರೆ ಈ ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಜನಕದ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ಸುಸ್ತಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು 24 ಗಂಟೆಗಳಲ್ಲಿ ನಮ್ಮ ಹೃದಯ ಬಡಿತಗಳು ಸಾಮಾನ್ಯ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಹೃದಯ ಬಡಿತ ಸಾಮಾನ್ಯ ಸ್ಥಿತಿಗೆ ಬರುವಾಗ ನಮಗೆ ಹೃದಯಾಘಾತದ ಸಾಧ್ಯತೆಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಂದು, ಈಗ 24 ಗಂಟೆಯಿಂದ 48 ಗಂಟೆಗಳ ತನಕ ಏನಾಗುತ್ತೆ ಅಂದ್ರೆ ನಿಧಾನವಾಗಿ ನಾನು ಆಗ ಹೇಳಿದೆ, ನಮ್ಮ ಈ ಮೂಗಿನ ಏನು ಹೇಳುತ್ತೆ ಈ ವಾಸನೆ ಗ್ರಹಿಕೆ, ನಾಲಿಗೆಯ ರುಚಿ ಗ್ರಹಿಸುವ ಸಾಮರ್ಥ್ಯ ಅದು ವಾಪಸ್ ಬರುತ್ತೆ. ಹಾಗೆ 2 ವಾರದಿಂದ 3 ತಿಂಗಳುಗಳಲ್ಲಿ ಅಂದ್ರೆ ಈ ತಂಬಾಕು ಅಥವಾ ಸಿಗರೇಟು ತ್ಯಜಿಸಿದ 2 ವಾರದಿಂದ 3 ತಿಂಗಳುಗಳಲ್ಲಿ ಈ ರಕ್ತ ಪರಿಚಲನೆ ನಾರ್ಮಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹೆಚ್ಚು ನಡಿಲಿಕ್ಕಾಗತ್ತೆ, ಹೆಚ್ಚು ನಾವು ಈ ಸ್ಟೆಪ್ಸ್ ಗಳನ್ನ ಹತ್ಲಿಕ್ಕಾಗತ್ತೆ. ನಮ್ಮ ಈ ಲಂಗ್ಸಿನ ಕೆಪಾಸಿಟಿಯನ್ನು ಹೇಳ್ತಾರೆ, ಅಂದ್ರೆ ಈ ಶ್ವಾಸಕೋಶದ ಕಾರ್ಯಕ್ಷಮತೆ ಸಾಧಾರಣ 40 ರಿಂದ 50% ಜಾಸ್ತಿ ಆಗುತ್ತೆ. ಹಾಗೆ ಇನ್ನು ನಾವು ಅದನ್ನ ತಂಬಾಕು ಅಥವಾ ಸಿಗರೇಟ್ ಅನ್ನ 6 ರಿಂದ 9 ತಿಂಗಳುಗಳ ತನಕ ಅದನ್ನ ನಿಲ್ಲಿಸಿದಾಗ ಶ್ವಾಸಕೋಶಗಳಲ್ಲಿ ಹೊಸದಾಗಿ ಸೀಲೆಗಳು ಪುನಃ ಬೆಳಿಲಿಕ್ಕೆ ಶುರುವಾಗುತ್ತೆ. ಈ ನಮ್ಮ ಲಂಗ್ಸ್ ನಲ್ಲಿ ಶ್ವಾಸಕೋಶದಲ್ಲಿ ಈ ಸೀಲೆ ಅಂತ ಒಂದು ಏನಿದೆ ಅದು ಪುನಃ ಬೆಳಿಲಿಕ್ಕೆ ಶುರುವಾದಾಗ ಇನ್ಫೆಕ್ಷನ್ಗಳು ಪದೇ ಬರುವಂತ ಇನ್ಫೆಕ್ಷನ್ಗಳು, ಈ ವೈರಸ್ಗಳ ಸೋಂಕು ಇರ್ಬೋದು ಅಥವಾ ಯಾವುದೇ ತರದ ಇನ್ಫೆಕ್ಷನ್ಗಳಿರ್ಬೋದು, ಅದು ಇನ್ಫೆಕ್ಷನ್ಗಳನ್ನ ಫೈಟ್ ಮಾಡುವಂತ ಒಂದು ಶಕ್ತಿ ಇರುತ್ತೆ. ಅದನ್ನ ಕಫವನ್ನ ನಿಯಂತ್ರಣ ಮಾಡುವಂತ ಶಕ್ತಿಗಳಿರುತ್ತೆ. ಪ್ಲಸ್ ಶ್ವಾಸಕೋಶಗಳನ್ನ ಸ್ವಚ್ಛತೆ ಮಾಡ್ಲಿಕ್ಕಾಗತ್ತೆ. ಅಂದ್ರೆ ಈ ಒಂದು ಕೆಮ್ಮು ಅಂತ ಹೇಳಿದ್ರೆ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತಾ ಆ ಕೆಮ್ಮು ಕಡಿಮೆ ಆಗುತ್ತೆ. ಹಾಗೆ 9 ತಿಂಗಳಾಯ್ತು. ಇನ್ನು 1 ವರ್ಷ, ಈ 1 ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 1 ವರ್ಷ ಒಬ್ಬ ವ್ಯಕ್ತಿ ಸ್ಮೋಕ್ ಅನ್ನ ಸಿಗರೇಟ್ ಸೇದುದನ್ನ ಬಿಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಒಂದು ಸಾಧ್ಯತೆ ಅದು 50% ಅಂದ್ರೆ 50% ಕಡಿಮೆ ಆಗ್ಲಿಕ್ಕೆ ಆಗುತ್ತೆ. ಇನ್ನು 1 ವರ್ಷ ಆಯ್ತು. ಇನ್ನು 5 ವರ್ಷ, ಈಗ 15 ರಿಂದ 20 ವರ್ಷ ಸಿಗರೇಟ್ ಸೇದಿದ್ದಾನೆ, ಅವನು 1 ವರ್ಷ ಬಿಟ್ಟಾಗ್ಲೇ ಅವನ ಹೃದಯದ ಕೊರೋನರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ 50% ಕಡಿಮೆ ಆಗುತ್ತೆ. ಇನ್ನು 5 ವರ್ಷ ಬಿಟ್ರೆ, 5 ವರ್ಷ ಬಿಟ್ಟಾಗ ಅವ್ರಿಗೆ ಲಂಗ್ಸಿನ ಕ್ಯಾನ್ಸರ್ ಬರುತ್ತೆ, ಬಾಯಿಯ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು, ಈ ಬರುವ ಸಾಧ್ಯತೆಗಳು ಇನ್ನೂ 50% ಕಡಿಮೆ ಆಗುತ್ತೆ. ಪ್ಲಸ್ ಇನ್ನು 10 ರಿಂದ 15 ವರ್ಷ ಅವರು ಕಂಪ್ಲೀಟ್ ಆಗಿ ಇದನ್ನ ಬಿಟ್ರೆ, ಸಿಗರೇಟ್ ಅನ್ನ 10 ರಿಂದ 15 ವರ್ಷ ತನಕ ಬಿಟ್ರೆ ಅವರ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಬರುವ ಸಾಧ್ಯತೆ, ಅಂದ್ರೆ ಸ್ಟ್ರೋಕ್ ಅಂದ್ರೆ ಪಾರ್ಶ್ವವಾಯು ಬರುವ ಸಾಧ್ಯತೆ ಏನಿರುತ್ತೆ ಅದು ಸಾಮಾನ್ಯ ಮನುಷ್ಯ ಯಾರು ಅಂದ್ರೆ ಈ ಸಿಗರೇಟು ಅಥವಾ ಇದನ್ನು ತಂಬಾಕನ್ನ ಯಾರು ಸೇವನೆ ಮಾಡೋದಿಲ್ಲ ಅವನ ಅಷ್ಟೇನೆ, ಅಂದ್ರೆ ಆರೋಗ್ಯವಂತರ ಅಷ್ಟೇ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸ್ಟ್ರೋಕ್ ಬರುವ ಅಥವಾ ಹೃದಯಾಘಾತ ಬರುವ ಸಾಧ್ಯತೆಗಳು ಸಂಪೂರ್ಣ ಕಮ್ಮಿ ಆಗುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇದು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಕೆಲವರು ಈ 15 ರಿಂದ 20 ವರ್ಷ ತಂಬಾಕು ಅಥವಾ ಸಿಗರೇಟ್ ಸೇವನೆ ಮಾಡೋರು ಯಾರು ಇರ್ತಾರೆ ಅವರು ಇದರ ತಿಳುವಳಿಕೆ ಇರಬೇಕು ಅಂತ. ಸೊ ಇದು ಬಿಡೋದ್ರಿಂದ ನಮಗೆ ಸುಮಾರು ಲಾಭ ಇದೆ ಅಂತ. ಇನ್ನು ಇದ್ರಲ್ಲಿ ಈಗ ಮೇಯ್ನ್ ಆಗಿ ಇರುವಂತದ್ದು ಅಂದ್ರೆ, ಈಗ ನಾನು ಹೇಳಿದ್ದೇನೆ ಆಗ ನಿಕೋಟಿನ್ ಅಂತ ಏನಿದೆ, ಈ ನಿಕೋಟಿನ್ನೇ ಮೇಯ್ನ್ ಆಗಿ ಇರುವಂತ ಒಂದು ವಿಷಕಾರಿ ವಸ್ತು. ಈ ನಿಕೋಟಿನ್ ಏನ್ ಮಾಡುತ್ತೆ ಅಂದ್ರೆ ಇದು ನಮ್ಗೆ ವ್ಯಸನವನ್ನ ಉಂಟು ಮಾಡುತ್ತೆ. ಇನ್ನೊಂದು ಕಾರ್ಬನ್ ಮೊನಾಕ್ಸೈಡ್ ಆಗ್ಲೇ ಹೇಳಿದ್ದೇನೆ, ಅದು ಈ ನಮ್ಮ ದೇಹದಲ್ಲಿ ಇರುವಂತ ಆಮ್ಲಜನಕ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು ಟಾರ್ ಅಂತ ಹೇಳಿದ್ರೆ ಈ ಇದ್ರಲ್ಲೆಲ್ಲ ಯೂಸ್ ಮಾಡ್ತೇವಲ್ಲ, ಈಗ ರೋಡಿಗೆಲ್ಲ ಹಾಕ್ತಾರಲ್ಲ ಆ ತರ ಟಾರ್, ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಒಂಥರ ಅಂಟಿನ ಆಗಿರುತ್ತೆ, ಗಮ್ ತರ, ಅದು ಹೊಗೆ ರೂಪದಲ್ಲಿ ಒಳಗಡೆ ಹೋಗುತ್ತೆ, ಅದು ಲಂಗ್ಸ್ಗೆ ಅಥವಾ ಶ್ವಾಸಕೋಶದಲ್ಲಿ ಅಂಟು ರೀತಿಯಲ್ಲಿ ಅಂಟ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಇನ್ನು ಕೆಲವೊಂದು ಇದಿದೆ ರಾಸಾಯನಿಕಗಳಿರುತ್ತೆ, ಅಂದ್ರೆ ಈ ಬ್ಯಾಟ್ರಿನಲ್ಲಿ ಸಿಗುವಂತ ಕ್ಯಾಡ್ಮಿಯಂ ಇರ್ಬೋದು, ಅಥವಾ ಈ ಇಲಿ ಪಾಷಾಣ ಇದೆಯಲ್ಲ, ಇಲಿ ಪಾಷಾಣದಲ್ಲಿ ಯೂಸ್ ಮಾಡುವಂತ ಆರ್ಸೆನಿಕ್ಗಳು, ಈ ತರದ ಕೆಲವೊಂದು ಒಂದು ರಾಸಾಯನಿಕಗಳು ನಾವು ಸಿಗರೇಟ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಈಗ ಕೆಲವರು ಇರ್ತಾರೆ, ಈಗ ಇಷ್ಟೆಲ್ಲ ಸಮಸ್ಯೆ ನನಗೆ ಗೊತ್ತಾಗಿದೆ,
ನಾನು ಈಗ ಸಿಗರೇಟು ಅಥವಾ ತಂಬಾಕನ್ನ ಬಿಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳುವವರಲ್ಲಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ಅವರು ಬರ್ತಾರೆ ನಮ್ಮಲ್ಲಿಗೆ, ನನಗೆ ಔಷಧಿ ಕ್ಕಿಂತ ನಾನಾಗಿ ಏನಾದ್ರೂ ಟ್ರೈ ಮಾಡಿ ಬಿಡ್ಬೋದು, ಖಂಡಿತವಾಗಿ ಬಿಡ್ಬೋದು. ಅಂದ್ರೆ ಸ್ವಯಂ ಪ್ರಯತ್ನದಿಂದನೇ ಬಿಡ್ಲಿಕ್ಕಾಗತ್ತೆ. ಆದ್ರೆ ಮೊದಲನೇದಾಗಿ ಇಲ್ಲಿ ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ತಂಬಾಕು ಬಿಡುವ ದಿನಾಂಕವನ್ನ ಫಸ್ಟ್ ನಿರ್ಧಾರ ಮಾಡ್ಬೇಕು. ಅಂದ್ರೆ ಈಗ ಇವತ್ತಿಂದ 1 ತಿಂಗಳು ನಾವು ನಿರ್ಧಾರ ಮಾಡ್ಬೇಕಾಗತ್ತೆ. ಅದಕ್ಕೆ ಅನುಗುಣ ಅಂದ್ರೆ ಈಗ ಇವತ್ತಿನ ತಾರೀಕು 31ನೇ ತಾರೀಕು. ಸೊ ನಾನು ಆಗಸ್ಟ್ 1ರಿಂದ ಮಾಡಿದ್ರೆ ಆಗಸ್ಟ್ ನೆಕ್ಸ್ಟ್ ಯಾವುದು ಸೆಪ್ಟೆಂಬರ್ 1ರಿಂದ ನಾನು ತಂಬಾಕು ಅಥವಾ ಸಿಗರೇಟ್ ಅನ್ನ ಉಪಯೋಗ ಮಾಡುದಿಲ್ಲ ಅಂತ ಒಂದು ನಿರ್ಧಾರ, ಫಸ್ಟ್ ಒಂದು ಡೇಟ್ ನಿಮ್ಮ ಕ್ಯಾಲೆಂಡರ್ ನಲ್ಲಿ ಒಂದು ಡೇಟ್ ಅನ್ನ ನಿಗದಿಪಡಿಸ್ಬೇಕು. ಸೊ ಈಗ ಏನ್ ಮಾಡ್ಬೇಕು, ಅದಕ್ಕೆ ಅನುಗುಣವಾಗಿ ತಂಬಾಕುನ ಪ್ರಮಾಣವ ನಿಧಾನವಾಗಿ ಕಮ್ಮಿ ಮಾಡ್ತಾ ಬರ್ಬೇಕಂದ್ರೆ, ಈಗ ತಂಬಾಕು ಒಂದು 10 ಸಿಗರೇಟ್ ಸೇವನೆ ಮಾಡೋರು ಅದರ ಒಂದು 10% ಅನ್ನ ಕಡಿಮೆ ಮಾಡ್ತಾ ಬಂದು ನಿಧಾನವಾಗಿ ಆ ತಾರೀಕಿಗೆ ಕೊನೆಯದಾಗಿ ನಿಲ್ಲಿಸ್ಬೇಕು. ಸೊ ಈ ತರ ನಿಧಾನವಾಗಿ ಕಡಿಮೆ ಮಾಡ್ತಾ ಬರೋದ್ರಿಂದ ಈ ಹಿಂತೆಗೆತ ಚಿಹ್ನೆಗಳನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗತ್ತೆ. ಇನ್ನೊಂದು, ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಈ ತಂಬಾಕನ್ನ ಬಿಡುವ ವೇಳೆಯಲ್ಲಿ ನಾನಾಗಿ ಹೇಳ್ತೇನೆ, ಕೆಲವು ಒಂದು ವಾರ, ಒಂದು 3ರಿಂದ 4 ದಿನ ಅಥವಾ 1 ವಾರ ತನಕ ಒಂದು ತೀವ್ರವಾದ ಬಯಕೆ ಆಗುತ್ತೆ. ಅಂದ್ರೆ ಕ್ರೇವಿಂಗ್ ಅಂತ ಹೇಳ್ತೇವೆ, ಅದರ ಒಂದು ಆಸೆ ಆಗೋದು, ಬೇಕೇ ಬೇಕಂತ ಅನ್ಸುತ್ತೆ, ಆ ತರ ಒಂದು ಆಸೆ ಆಗುತ್ತೆ. ಸೊ ಈ ಆಸೆ ಆಗುವುದು ತುಂಬಾ ಸಹಜ, ಇದಕ್ಕೇನು ಇದಿಲ್ಲ, ಇದು ತುಂಬಾ ಸಹಜವಾಗಿ ಆಗುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಏನು ಈ ಒಂದು ನಿರ್ಧಾರವನ್ನ ನೀವು ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ಆಪ್ತರು ಅಥವಾ ಮನೆಯವರು, ಇವ್ರ ಹತ್ರ ನೀವು ಸ್ವಲ್ಪ ಶೇರ್ ಮಾಡ್ಬೇಕಾಗತ್ತೆ. ಇವ್ರ ಹತ್ರ ನೀವು ಶೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಈ ಸಮಸ್ಯೆ ಬಗ್ಗೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ, ಅವರ ಸಹಾಯವನ್ನ ಪಡ್ಕೊಳ್ಬಹುದು. ಇಲ್ಲಿ ಕ್ರೇವಿಂಗ್ ಜಾಸ್ತಿ ಇದೆ ಅಂತ ಹೇಳಿದಾಗ ನೀವು ಡೈರೆಕ್ಟ್ ಆಗಿ ಅವರನ್ನ ಹೆಲ್ಪ್ ತಕೊಂಡು ವೈದ್ಯರ ಹತ್ರ ಬಂದ್ರೆ ನಿಮ್ಗೆ ಅದಕ್ಕೆ ಆ ಒಂದು ಆಸೆ ಕಡಿಮೆ ಆಗ್ಲಿಕ್ಕೆ ಔಷಧವನ್ನ ಕೂಡ ತಗೊಳ್ಬಹುದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ, ತಂಬಾಕನ್ನ ಬಿಡುವಾಗ ನಿದ್ರೆ ಬರೋದಿಲ್ಲ, ನಿದ್ರಾಹೀನತೆ ಬರುತ್ತೆ, ಕೋಪ ಬರುತ್ತೆ, ಕಿರಿಕಿರಿ ಬರುತ್ತೆ, ಚಡಪಡಿಕೆ ಇರುತ್ತೆ, ಕೆಲವರಿಗೆ ಮಲಬದ್ಧತೆ ಇರುತ್ತೆ. ಕೆಲವರು ಹೇಳುದುಂಟು, ನನಗೆ ಬೆಳಿಗ್ಗೆ ತಂಬಾಕು ಬಾಯಿನಲ್ಲಿ ಇಡದೇ ಇದ್ರೆ ನನಗೆ ಇದಾಗೋದಿಲ್ಲ, ಟಾಯ್ಲೆಟೇ ಬರೋದಿಲ್ಲ, ನನಗೆ ಮಲಬದ್ಧತೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಈ ತರದ ಸಮಸ್ಯೆಗಳು ಈ ಆರೋಗ್ಯದಲ್ಲಿ ಏನಾದ್ರೂ ಈ ತರ ಸಮಸ್ಯೆ ಕಂಡು ಬಂದಾಗ ಅದಕ್ಕೆ ವೈದ್ಯರವನ್ನ ಸಹಾಯವನ್ನ ದಯವಿಟ್ಟು ಪಡ್ಕೊಳ್ಳಿ. ಇನ್ನೊಂದು ಕೆಲವೊಂದು ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಹ್ಯಾಬಿಟ್ಸ್ ಅಂದ್ರೆ ಕೆಲವೊಂದು ಚೇಂಜಸ್ಗಳು ಅಂದ್ರೆ ಈ ಮದ್ಯಪಾನವನ್ನ ಅದಕ್ಕೆ ಪೂರಕವಾಗಿರುವಂತ ಅಂದ್ರೆ ಈ ಲೈಟರ್ಗಳು ಪಾಕೆಟ್ ನಲ್ಲಿ ಇಟ್ಕೊಳ್ಳೋದು, ಅಥವಾ ಆಸ್ಟ್ರೇಗಳನ್ನ ಟೇಬಲ್ ಮೇಲೆ ಇಟ್ಕೊಳ್ಳೋದು, ಅಥವಾ ಒಂದು ಫುಲ್ ಸಿಗರೇಟ್ ಪ್ಯಾಕ್ ಗಳನ್ನ ಪಾಕೆಟ್, ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಈ ತರ ಸಿಗರೇಟ್ ಪ್ಯಾಕ್ಗಳನ್ನ ಇಡದೇ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಆಸೆ ಆದಾಗ ಏನಾಗುತ್ತೆ, ಪುನಃ ಅಂಗಡಿಗೆ ಹೋಗಿ ಒಂದು ಸಿಗರೇಟ್ ಅನ್ನು ತಗೊಳ್ಬೇಕು. ಸೊ ಆತರ ಡೈರೆಕ್ಟ್ ಆಗಿ ಸಿಗೋದಿಲ್ಲ, ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ಈ ತರದ ಕೆಲವೊಂದು ಚೇಂಜಸ್ಗಳು ಅಂದ್ರೆ ಇಲ್ಲಿ ಏನ್ ಮೈನ್ ಆಗುದಂದ್ರೆ, ನಾವು ಸಮಯವನ್ನ ಮುಂದೂಡುದು. ಅಂದ್ರೆ ಈಗ ನಮಗೆ ಆಸೆ ಆಗ್ತಿರುತ್ತೆ, ಇಲ್ಲ ನಾನು ಈಗ ಸಿಗರೇಟ್ ಸೇರೋದಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೇನೆ ಅಂದ್ರೆ ಸಮಯವನ್ನ ಮುಂದೂಡು. ಸೊ ಈ ತರ ಒಂದು ಸಮಯವನ್ನ ಮುಂದೂಡ್ತಾ ಹೋಗೋದ್ರಿಂದ ಈ ತಂಬಾಕಿನ ಒಂದು ಆಸೆಯನ್ನ ಕಡಿಮೆ ಮಾಡ್ತಾ ಹೋಗುದು. ಇನ್ನೊಂದು, ಹೆಚ್ಚಿನ ಟೈಮ್ ನಲ್ಲಿ ನಾವು ಈ ಸಿಗರೇಟು ಅಥವಾ ತಂಬಾಕು ಜೊತೆಗೆ ಕಾಫಿ ಟೀ ಅಧಿಕ ಸೇವನೆಯನ್ನ ಮಾಡ್ತಿರ್ತೇವೆ. ಹಾಗಾಗಿ ಕಾಫಿ ಮತ್ತು ಟೀಯ ಸೇವನೆಯನ್ನ ಸ್ವಲ್ಪ ಕಮ್ಮಿ ಮಾಡಿ. ಈ ತರ ಕಾಫಿ ಟೀ ಸೇವನೆಯನ್ನ ಕಮ್ಮಿ ಮಾಡೋದ್ರಿಂದ ಈ ತಂಬಾಕು ಅಥವಾ ಸಿಗರೇಟಿನ ಒಂದು ಆಸೆ ಕಡಿಮೆ ಆಗುತ್ತೆ. ಪ್ಲಸ್ ಒಂದು, ನಿಮ್ಮ ಮನೆಯಲ್ಲಿ ಈಗ ನೀವು ಆದಷ್ಟು ಸಮಯನ ಮನೆಯಲ್ಲಿ ಕಳೆಯುತ್ತೀರಿ, ಹೆಚ್ಚಿನ ಟೈಮಲ್ಲಿ ಈ ಮನೆ ಯೂಶಲಿ ಸ್ಮೋಕಿಂಗ್ ಫ್ರೀ ಝೋನ್ ಆಗಿರುತ್ತೆ. ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ, ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ, ಅಥವಾ ನಿಮ್ಮ ಒಳ್ಳೆ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹತ್ತಿರದಲ್ಲಿರೋ ಯಾವ್ದೋ ಪಾರ್ಕಿಗೆ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಥವಾ ಭಜನೆಗೆ ಹೋಗಿ. ಸೊ ಅಲ್ಲಿ ಆ ತರ ಕೂತ್ಕೊಳ್ಳೋದ್ರಿಂದ ಮನಸ್ಸು ಬೇರೆ ಕಡೆಗೆ ಹೋಗುತ್ತೆ, ಡೈವರ್ಟ್ ಆಗುತ್ತೆ. ಸೊ ಈ ತರ ಆಸೆ, ಸ್ಮೋಕಿಂಗ್ ಮಾಡುವ ಆಸೆ ಕಮ್ಮಿ ಆಗುತ್ತೆ. ಸೊ ಇನ್ನೊಂದು, ಈ ತರ ಕೆಲವರಿಗೆ ತಲೆನೋವು ಬರುತ್ತೆ, ಕೆಮ್ಮು, ಕಿರಿಕಿರಿ ಆಗತ್ತೆ. ಈ ತರ ಎಲ್ಲ ಮಾಡೋದ್ರಿಂದ, ಈ ತರ ಆಗುವಾಗ ಅತಿಯಾದ ಬೈಕೆ ಬರುತ್ತೆ. ಸೊ ಈ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಚೂಯಿಂಗ್ ಗಮ್ ಬಾಯಿಗೆ ಹಾಕೋತಾರೆ. ಇವಾಗ ಒಳ್ಳೆ ಒಂದು ಅಭ್ಯಾಸ. ಈ ತರ ಯಾವುದೇ ತರದ ಮಿಂಟ್ ಚಾಕ್ಲೇಟ್ ಗಳಿರ್ಬೋದು ಅಥವಾ ಚೂಯಿಂಗ್ ಗಮ್ ಅಥವಾ ಪೋಲೋ ಅಂತ ಒಂದು ಬರುತ್ತೆ, ಅದನ್ನ ಒಂದು ಬಾಯಿಗೆ ಹಾಕೊಳ್ಳೋದ್ರಿಂದ ಈ ತಂಬಾಕು ಸೇವನೆ ಮಾಡುವ ಆಸೆ ಕಡಿಮೆ ಆಗುತ್ತೆ. ಅಥವಾ ತುಂಬಾ ಹೆಚ್ಚು ಕ್ರೇವಿಂಗ್ ಬರ್ತಾ ಇದೆ ಅಥವಾ ಆಸೆ ಬರ್ತಾ ಇದೆ ಅಂತ ಹೇಳುವಾಗ ಒಂದು ತಣ್ಣನೆ ನೀರು ಕುಡಿಯೋದ್ರಿಂದ, ಅಥವಾ
ಆ ಒಂದು ಕೆಲವರಿಗೆ ಒಂದು ಟೈಮ್ ಇರುತ್ತೆ, ಸಂಜೆ ಹೊತ್ತಿಗೆ ಜಾಸ್ತಿ ಸ್ಮೋಕ್ ಮಾಡಬೇಕು, ಸಂಜೆ ಹೊತ್ತಿಗೆ ಈ ತರ ಅಭ್ಯಾಸ ಇರುತ್ತೆ. ಸೊ ಆ ಟೈಮ್ನಲ್ಲಿ ಏನಾದ್ರೂ ಒಂದು ಆಟ ಆಡ್ಲಿಕ್ಕೆ ಹೋಗುದು ಅಥವಾ ವ್ಯಾಯಾಮ ಮಾಡ್ಲಿಕ್ಕೆ ಹೋಗುದು ಅಥವಾ ಜಿಮ್ಮಿಗೆ ಹೋಗುದು, ಈ ತರ ಒಂದು ಅಭ್ಯಾಸ ಮಾಡೋದ್ರಿಂದ ಈ ಒಂದು ತಂಬಾಕಿನ ಒಂದು ನಿಯಂತ್ರಣವನ್ನ ನೀವೇ ಮಾಡ್ಕೊಳ್ಲಿಕ್ಕಾಗತ್ತೆ. ಸೊ ಎಷ್ಟೋ ಬಾರಿ ಏನಾಗತ್ತೆ ಅಂದ್ರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೆಲವೊಮ್ಮೆ ಕಷ್ಟ ಆಗತ್ತೆ. ಕೆಲವೊಮ್ಮೆ ಈಗ ನೀವು 1 ವಾರ ಬಿಟ್ಟಿರ್ತೀರಿ ಅಥವಾ 15 ದಿನ ಬಿಡ್ತೀರಿ, ಆದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪುನಃ ಅದು ಮರುಕಳಿಸುತ್ತೆ. ಸೊ ದಯವಿಟ್ಟು ಮರುಕಳಿಸಿದ್ರು ಕೂಡ ದಯವಿಟ್ಟು ಧೃತಿಗೆಡಬೇಡಿ, ಪುನಃ ಪ್ರಯತ್ನ ಮಾಡಿ. ಅಂದ್ರೆ ನೀವು ಒಂದು ಸಣ್ಣ ನೋಟ್ಸ್ ಮಾಡ್ಕೋಬಹುದು, ಎಲ್ಲಿ ಮಿಸ್ಟೇಕ್ ಆಗಿದೆ ನಂದು, ಯಾವ ಇದರಲ್ಲಿ ತೊಂದರೆ ಆಗಿದೆ ಅಂತ ಮಾಡ್ಕೊಂಡು ಪುನಃ ಅದನ್ನ ಟ್ರೈ ಮಾಡೋದ್ರಿಂದ, ಆ ಒಂದು ಮಿಸ್ಟೇಕ್ ಅನ್ನ ಕರೆಕ್ಷನ್ ಮಾಡೋದ್ರಿಂದ ನೀವು ಪುನಃ ಈ ನಿರ್ಧಾರವನ್ನ ತಗೊಳ್ಬಹುದು. ಪ್ಲಸ್ ಈಗ ನಾವು ದೊಡ್ಡ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಕೆಲವರು ಹೇಳ್ತಾರೆ ನಾನು ಇವತ್ತಿನ 1 ವರ್ಷ ಸಿಗರೇಟ್ ಬಿಡ್ತೇನೆ, ಹಾಗೆಲ್ಲ ಮಾಡ್ಬೇಕಾಗಿಲ್ಲ. ಒಂದು ಸಣ್ಣ ಸಣ್ಣ ಟಾರ್ಗೆಟ್ಸ್ ಅಂದ್ರೆ ಸ್ಮಾಲ್ ಟಾರ್ಗೆಟ್ಸ್, ಅಂದ್ರೆ ಈ ಒಂದು ದಿನದ ಯೋಜನೆ ಹಾಕೊಂಡ್ರೆ ಸಾಕು. ಅಂದ್ರೆ ನಾನು ಇಂದು ಬೆಳಿಗ್ಗೆ ಅಂದ್ರೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಧೂಮಪಾನವನ್ನ ಮಾಡುದಿಲ್ಲ. ಈ ತರ ಒಂದು ಮೊಬೈಲ್ ನಲ್ಲಿ ಒಂದು ರಿಮೈಂಡರ್ ಹಾಕೊಳ್ಳೋದು ಅಥವಾ ನಿಮ್ಮ ರೂಮ್ ನಲ್ಲಿ ಒಂದು ಗೋಡೆಗೆ ಅಂಟಿಸ್ಕೊಳ್ಳೋದು, ಡೈಲಿ ಒಂದು ಬರುದು ಅಥವಾ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸ್ಕೊಳ್ಳೋದು, ಆ ತರ ಬೇರೆ ಬೇರೆ ತರದ ಒಂದು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಈ ತರ ಒಂದು ಬರ್ದಿಟ್ಕೊಳ್ಳೋದ್ರಿಂದ ಅದು ನಿಮಗೆ ಡೈಲಿ ರಿಮೈಂಡರ್ ಇರುತ್ತೆ. ಅಂದ್ರೆ ಒಂದು ದಿನದ ಅಂದ್ರೆ ನಾನು ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ಮಲಗೋ ತನಕ ಸಿಗರೇಟ್ ಅನ್ನ ಅಥವಾ ಧೂಮಪಾನವನ್ನ ಅಥವಾ ಯಾವುದೇ ತರ ತಂಬಾಕನ್ನ ಸೇವನೆ ಮಾಡೋದಿಲ್ಲ ಅಂತ. ಸೊ ಆ ತರ ಈ ತರ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ಗಳನ್ನ ತಗೊಳ್ಳೋದ್ರಿಂದ ಒಂದು ಧನಾತ್ಮಕ ಬದಲಾವಣೆ ಆಗುತ್ತೆ ಅಂತ. ಸೊ ಈಗ ಎಷ್ಟೋ ಸಲ ಏನಾಗುತ್ತೆ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೆಲವು ಬಾರಿ ಕಷ್ಟ ಆಗತ್ತೆ. ಸೊ ಈ ತರ ಇರುವಾಗ ಅದಕ್ಕೆ ಔಷಧಿ ಚಿಕಿತ್ಸೆ ಇರುತ್ತೆ. ಔಷಧಿ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ನೀವು ಮನೋವೈದ್ಯರಲ್ಲಿ ಬರ್ಬೇಕಾಗತ್ತೆ. ಈ ತರ ಔಷಧಿ ಚಿಕಿತ್ಸೆಯಲ್ಲಿ ಆದಷ್ಟು ಸರಳ ಮತ್ತು ಸರಳ ಹಾಗೂ ಅತ್ಯಂತ ಸಾಮಾನ್ಯ ವಿಧಾನ ಏನು ಅಂತ ಹೇಳಿದ್ರೆ ನಿಕೋಟಿನ್ ಚೂಯಿಂಗ್ ಗಮ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ. ಈ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂದ್ರೆ ಬೇರೆ ಏನು ದೊಡ್ಡ ಇದೇನು ಅಲ್ಲ. ಇದ್ರಲ್ಲಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈ ಸಿಗರೇಟು ಅಥವಾ ತಂಬಾಕಿನಲ್ಲಿ ಇರುವಂತ ಒಂದು ನಿಕೋಟಿನ್ ಅಂತ ಏನಿದೆ ಅದನ್ನೇ ಕ್ಲೀನ್ ನಿಕೋಟಿನ್, ಆ ನಿಕೋಟಿನ್ ಅನ್ನೇ ಬಳಸ್ಕೊಂಡು ಅದನ್ನ ಚಿಕಿತ್ಸೆಯಲ್ಲಿ ಬಳಸ್ತೇವೆ. ಸೊ ಈ ತರ ನಿಕೋಟಿನ್ ಅನ್ನೇ ಚಿಕಿತ್ಸೆಯಲ್ಲಿ ಬಳಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆ ಒಂದು ಕ್ರೇವಿಂಗ್ ಅಂದ್ರೆ ತುಂಬಾ ಆಸೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕಾಗತ್ತೆ. ಪ್ಲಸ್ ನಾವು ಕಂಟ್ರೋಲ್ಡ್ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಈ ಚೂಯಿಂಗ್ ಗಮ್ ಅಂತ ಏನ್ ಹೇಳ್ತೇವೆ, ಈ ಚೂಯಿಂಗ್ ಗಮ್ ಅಲ್ಲಿ ಬೇರೆ ಬೇರೆ ಸ್ಟ್ರೆಂತ್ ಅಲ್ಲಿ ಬರುತ್ತೆ. ಅಂದ್ರೆ 2 mg ಅಥವಾ 4 mg ಸ್ಟ್ರೆಂತ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಈ ಒಂದು ಸಿಗರೇಟ್ ನಲ್ಲಿ ಸಾಧಾರಣ 1.5 ಇಂದ 2 ತನಕ mg ತನಕ ನಿಕೋಟಿನ್ ಇರುತ್ತೆ. ಹಾಗೆ ಅದೇ ರೀತಿಯಲ್ಲಿ ಒಂದು ಚೂಯಿಂಗ್ ಗಮ್ ನ ಒಂದು ರಚಿಸಲಾಗಿದೆ. ಇದು 2 mg ಅಥವಾ 4 mg ಅಷ್ಟಿರುತ್ತೆ. ಈ ಒಂದು ಚೂಯಿಂಗ್ ಗಮ್ ಅನ್ನ ಅಗಿಬೇಕಾಗತ್ತೆ. ಅಗಿಲಿಕ್ಕೆ ಒಂದು ಇದಿದೆ, ಅದಕ್ಕೆ ಒಂದು ಕಾರ್ಯಸೂಚಿ ಇದೆ. ಆ ಚೂಯಿಂಗ್ ಗಮ್ ನ ಅಗಿಯುವಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಒಂದು ಜುಮ್ ಎನಿಸುವಿಕೆ ಒಂದು ಸಂವೇದನೆ ಬರುತ್ತೆ. ಅಂದ್ರೆ ಬಾಯಿನಲ್ಲಿ ಹಾಕಿ ಜಗಿಯುವಾಗ ಒಂದ್ ಸ್ವಲ್ಪ ಸೈಡ್ ನಲ್ಲಿ ಗಮ್ಸ್ ಗಳಲ್ಲಿ ಚೀಕ್ಗಳಲ್ಲಿ ಸ್ವಲ್ಪ ಜುಮ್ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ಜುಮ್ ಅಂತ ಅನ್ಸುವಾಗ ಈ ರಸವನ್ನ ನುಂಗ್ಲಿಕ್ಕಿಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ರಸವನ್ನ ನುಂಗ್ಲಿಕ್ಕಿಲ್ಲ. ನುಂಗಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆಸಿಡಿಟಿ ತರ ಶುರು ಆಗ್ಬೋದು. ಸೊ ಆ ತರ ಮಾಡ್ಲಿಕ್ಕಿಲ್ಲ. ಈ ಜುಮ್ ಎನಿಸುವಿಕೆ ಕಮ್ಮಿ ಆದ್ಮೇಲೆ ಅಥವಾ ಜುಮ್ ಎನಿಸುವಿಕೆ ಆಗುವಂತ ಒಂದು ಕಂಪ್ಲೀಟ್ ನಿಂತ ನಂತರ ಆ ರಸವನ್ನ ನುಂಗಬಹುದು ಅಥವಾ ಉಗುಳ್ಬಹುದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಒಂದು ಚೂಯಿಂಗ್ ಗಮ್ನ ಸಾಧಾರಣ 20 ನಿಮಿಷಗಳ ತನಕ ಅಥವಾ 30 ನಿಮಿಷಗಳ ತನಕ ಇದನ್ನ ಅಗಿಬಹುದು. ಸೊ ಈ ಗಮ್ಮನ್ನ ಸ್ವಲ್ಪ ಸರಿ ಜಗಿಬೇಕು. ಅಗ್ದು ಬಿಟ್ಟು ಈ ಸ್ವಲ್ಪ ಜುಮ್ ಆಗಿದ ತಕ್ಷಣ ಈ ಗಮ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಸೈಡ್ ನಲ್ಲಿ ಹಲ್ಲು ಅಥವಾ ಒಸಡು ಸೈಡ್ ನಲ್ಲಿ ಇಟ್ಕೋಬೇಕು. ಸೊ ಆ ಸಂವೇದನೆ ಕಡಿಮೆ ಆದ್ಮೇಲೆ ಪುನಃ ಅದನ್ನ ಅಗಿಬೇಕು. ಸೊ ಈ ತರ ಒಂದು 20 ರಿಂದ 30 ನಿಮಿಷಗಳ ತನಕ ಇದನ್ನ ಅಗಿಬೇಕು. ಇನ್ನೊಂದು ವಿಷಯ ಏನ್ ನಾವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಈ ಚೂಯಿಂಗ್ ಗಮ್ ಅನ್ನ ಅಗ್ದು 30 ನಿಮಿಷಗಳ ತನಕ ಸ್ವಲ್ಪ ಜಾಗ್ರತೆ ಇರ್ಬೇಕಂದ್ರೆ ಅತಿಯಾದ ಬಿಸಿ ಚಾ ಕುಡಿಯೋದು ಅಥವಾ ಬಿಸಿ ಮಸಾಲೆ ಅಥವಾ ಸಾಂಬಾರು ಸಾರು ಅಥವಾ ತುಂಬಾ ಕೋಲ್ಡ್ ಐಟಮ್ ಅನ್ನ ನಾವು ಸೇವನೆ ಮಾಡಬಾರ್ದು. ಯಾಕಂದ್ರೆ ಇನ್ನೂ ನಿಕೋಟಿನ್ ಬಾಯಿನಲ್ಲೇ ಇರೋದ್ರಿಂದ ಅದು ಕರೆಕ್ಟ್ ಆಗಿ ಅಬ್ಸರ್ವ್ ಆಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಗಂಟೆ ತನಕ ನಾವು ವೆಯ್ಟ್ ಮಾಡ್ಬೇಕಾದ್ರೆ ಯಾವುದೇ ತರದ ತುಂಬಾ ಬಿಸಿ ಚಾ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಖಾರದ್ದು ಮಸಾಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನೊಂದು ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿ ಒಂದು ಟ್ರೀಟ್ಮೆಂಟ್ ಅಂದ್ರೆ ನಿಕೋಟಿನ್ ಪ್ಯಾಚಸ್ ಅಂದ್ರೆ ನಿಕೋಟಿನ್ ತೇಪೆಗಳು ಅಂತ ಹೇಳ್ತೇವೆ. ಈ ನಿಕೋಟಿನ್ ತೇಪೆಗಳು ಕೂಡ ಅಷ್ಟೇನೆ, ಅದು 12 ಅಥವಾ 24 ಗಂಟೆಗಳ ಒಂದು ಪ್ಯಾಕ್ ನಲ್ಲಿ ಬರುತ್ತೆ. ಈ ಪ್ಯಾಕ್ ಏನ್ ಮಾಡ್ತಾರೆ, ಈ ಸಣ್ಣ ಒಂದು ₹2 ನಾಣ್ಯದ ಒಂದು ಸೈಜ್ ನಲ್ಲಿ ಚೌಕಾಕಾರದಲ್ಲಿ ಬರುತ್ತೆ. ಇದು ಟ್ರಾನ್ಸ್ಪರೆಂಟ್ ಅಂದ್ರೆ ಯಾವುದೇ ರೀತಿ ಕಲರ್ ಇರೋದಿಲ್ಲ. ಇದು
ಒಂದು ಚರ್ಮದ ಮೇಲೆ ಸಿಂಪಲ್ ಅಂಟಿಸ್ಬಿಡೋದು ಅಷ್ಟೇ. ಒಂದು ಭುಜದ ಮೇಲೆ ಇಲ್ಲ ತೋಳಿನ ಮೇಲೆ ಅಂಟಿಸ್ಬಿಟ್ರೆ 12 ಗಂಟೆ ಅಥವಾ 20 ಗಂಟೆಗಳ ಇದ್ರದ ಒಂದು ಪವರ್ ಇರುತ್ತೆ. ಇದು ನಿಧಾನವಾಗಿ ರಕ್ತಕ್ಕೆ ನಿಕೋಟಿನ್ ಅನ್ನ ಕೊಡ್ತಾ ಇರುತ್ತೆ. ಅಂದ್ರೆ 24 ಅಂದ್ರೆ 24 ಗಂಟೆಗಳ ಕಂಟಿನ್ಯೂಸ್, ಈವನ್ ರಾತ್ರಿ ಮಲಗಿರುವಾಗ ಕೂಡ ಇದನ್ನ ಹಾಕೋಬಹುದು. ಸೊ ಇದ್ರಲ್ಲಿ ಯಾವುದೇ ತರ ಅಪಾಯ ಇರೋದಿಲ್ಲ. ಸೊ ಹೆಚ್ಚಿನವರಿಗೆ ಇದಾಗುತ್ತೆ, ಇಲ್ಲ ಇದು ರಾತ್ರಿ ಎಲ್ಲ ಹಾಕೊಂಡ್ರೆ ಜಾಸ್ತಿ ಆಗೋದಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಸ್ಲೋ ರಿಲೀಸ್ ಅಂತ ಹೇಳ್ತೇವೆ, ಅಂದ್ರೆ ನಿಧಾನವಾಗಿ ರಕ್ತಕ್ಕೆ ಕೊಟ್ಬಿಟ್ಟು ಅದು ಬ್ರೈನಿಗೆ ಹೋಗ್ತಿರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ತರ ಸಮಸ್ಯೆಗಳನ್ನ ನಾವು ನೋಡೋದಿಲ್ಲ. ಅಂದ್ರೆ ಇದನ್ನ ಕೊಡುವಾಗ ನಿಮಗೆ ಮನೋವೈದ್ಯರೇ ನೋಡಿ ಕೊಟ್ಟಿರ್ತಾರೆ. ಹಾಗಾಗಿ ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡಿ ನಿಮ್ಮ BP ಅಥವಾ ಇದನ್ನೆಲ್ಲ ನೋಡಿ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಖಂಡಿತವಾಗಿ ಇದನ್ನ ನಿಮಗೆ ಅಡ್ವೈಸ್ ಮಾಡಿದ್ದಾರೆ, ಅಂದ್ರೆ ಈ ಪ್ಯಾಚಸ್ ಅನ್ನ ನೀವು ತಗೊಳ್ಬಹುದು ಅಂತ ಅಡ್ವೈಸ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಸ್ಸಂಕೋಚವಾಗಿ ಇದನ್ನ ತಗೊಳ್ಬಹುದು. ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಪ್ಯಾಚಸ್ ಗಳನ್ನ ನಾವು ತುಂಬಾ ವಾರಗಳ ತನಕ ತಗೊಳ್ಳಿಕ್ಕೆ, ಅಂದ್ರೆ ಮ್ಯಾಕ್ಸಿಮಮ್ ಹೆಚ್ಚಂದ್ರೆ 12 ವಾರಗಳ ತನಕ ಅವಧಿ ತನಕ ತಗೊಳ್ಬಹುದು. ಈ 12 ವಾರ ಅವಧಿ ಮೀರಿ ತಗೊಳ್ಳುವಾಗಿಲ್ಲ. ಆಮೇಲೆ ಯಾಕಂದ್ರೆ ಇದೇ ಒಂದು ಅಭ್ಯಾಸ ಆಗ್ಬೋದು, ಈ ಗಮ್ಸ್ ಅಥವಾ ಈ ಚೂಯಿಂಗ್ ಗಮ್ಮು ಮತ್ತೆ ಈ ಪ್ಯಾಚ್ಗಳು ಅದೇ ಒಂದು ಅಭ್ಯಾಸ ಆಗ್ಬೋದು. ಹಾಗಾಗಿ ಈ ಒಂದು ಅವಧಿಯನ್ನ ಮೀರದಂತೆ ನಾವು ಎಚ್ಚರ ವಹಿಸಬೇಕು. ಆಮೇಲೆ ಈ ಸಣ್ಣ ವಯಸ್ಸಿನವರಲ್ಲಿ, ಈ 18 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರಿಗೆ ಈ ನಿಕೋಟಿನ್ ಅನ್ನ ಅಥವಾ ಈ ಪ್ಯಾಚ್ ಗಳನ್ನ ಕೊಡ್ಲಾಗುವುದಿಲ್ಲ. ಹಾಗಾಗಿ ಇಲ್ಲಿ ಮೈನ್ ಇದು ಏನ್ ಮಾಡುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ಕಡು ಬಯಕೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ನಿಕೋಟಿನ್ ಪ್ಯಾಚಸ್ ಅಥವಾ ಈ ಒಂದು ಚೂಯಿಂಗ್ ಗಮ್ ಅನ್ನ ಉಪಯೋಗ ಮಾಡ್ತೇವೆ ಇಲ್ಲಿ. ಸೊ ಇದು ಏನು ಅಂತ ಹೇಳಿದ್ರೆ ಇದು ಟ್ರೀಟ್ಮೆಂಟ್ಗಳು. ಇನ್ನೂ ಕೂಡ ಕೆಲವರಿಗೆ ಏನಾಗುತ್ತೆ ಅಂತ ನಾವು ಈ ಖಿನ್ನತೆ ಅಂತ ಹೇಳ್ತೇವೆ. ಈ ಸ್ಮೋಕಿಂಗ್ ಅನ್ನ ನಿಲ್ಲಿಸಿದಾಗ ತುಂಬಾ ಪ್ರಮಾಣದಲ್ಲಿ ಡಲ್ ಆಗ್ತಾರೆ, ಖಿನ್ನತೆಗಳು ಆಗ್ತಾರೆ, ನಿದ್ರೆ ಬರೋದಿಲ್ಲ, ಹಸಿವೆ ಆಗೋದಿಲ್ಲ, ಯಾವುದೇ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಇಂಥವರಲ್ಲಿ ಕೆಲವೊಂದು ಬೇರೆ ಆಂಟಿ ಡಿಪ್ರೆಸೆಂಟ್ಸ್ ಹೇಳ್ತೇವೆ. ಇದು ನೀವು ಮನೋವೈದ್ಯರನ್ನ ಸಲಹೆಯ ಮೇರೆಗೆ ಇದನ್ನ ಪಡ್ಕೋಬೇಕಾಗತ್ತೆ. ಸೊ ಇದು ಈ ಈ ನಿಕೋಟಿನ್ ಅಥವಾ ತಂಬಾಕು ಅವಲಂಬನೆಯಲ್ಲಿ ಇರುವಂತ ಚಿಕಿತ್ಸೆಗಳು. ಸಚಿನ್, ಸಮಯದ ಅಭಾವ ಇದೆ, ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಬೇಗ ಕೇಳ್ಬೋದು. ಹಾ ಸರ್. ಹಲೋ ಸಚಿನ್. ಆಗ್ತಾ ಇದೆ ಹಾ ಸರ್. ಅದೇ ಸ್ನೇಹಿತರೆ, ಸಮಯ ಆಗ್ತಾ ಇದೆ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡೋರು ಇದ್ರು ಸ್ನೇಹಿತರೆ. ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮ 1 ಗಂಟೆಗೆ ಸೀಮಿತ ಇರೋದ್ರಿಂದ ಈಗಾಗಲೇ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನೇನು ಸಮಯ ಆಗ್ತಿರೋದ್ರಿಂದ ಯಾರಿಗಾದ್ರೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ಕೇಳಬಹುದು. *6 ಅನ್ನು ಒತ್ತಬೇಕಾಗುತ್ತೆ. ನೀವು *6 ಅನ್ನು ಒತ್ತೋದ್ರಿಂದ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಬಹುದು. ನಂತರದಲ್ಲಿ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಪ್ರಶ್ನೆಗೆ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸೋ ಪ್ರಯತ್ನ ಮಾಡ್ತಾರೆ. ಅದರಿಂದ ನೀವು ಯಾವುದೇ ಪ್ರಶ್ನೆಗಳಿದ್ರು *6 ಅನ್ನು ಒತ್ತಿ ಕೇಳಿ. ಸಾಧ್ಯವಾದಷ್ಟು ಪ್ರಶಾಂತವಾದ ಪರಿಸರದಲ್ಲಿದ್ದು ಕೇಳೋದ್ರಿಂದ ಹಿಂದಿನ ಸದ್ದುಗದ್ದಲಗಳು ಕೇಳಿಸೋದಿಲ್ಲ. ಹಾಗೆ ನಂತರದಲ್ಲಿ ಮತ್ತೆ *6 ಒತ್ತಿದ್ರೆ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಹೆಚ್ಚಿನ ನಿಮಗೆ ಪ್ರಶ್ನೆಗಳಿದ್ರೆ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಬಹುದು. 9242821215 ಇದು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆ. ಇದಕ್ಕೆ ನೀವು ಸಂಪರ್ಕಿಸಬಹುದು. ಈಗಾಗಲೇ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಟ್ಟ ವಿಚಾರದ ಬಗ್ಗೆ ಆಗಿರ್ಬೋದು